ಭಗವಾನ್ ಪರಶುರಾಮರ ಶಾಪ ವಿಮೋಚನಾ ಕ್ಷೇತ್ರ ಅಂತ ಹೇಳ್ತಾರೆ ಇಲ್ಲಿರುವ ಬೆಟ್ಟದಲ್ಲಿ. ಸ್ವತಃ ಕೊಡಲಿಯಿಂದ ಕಡ್ದಿರೋದು ಈ ನಂದಿ ಉದ್ಭವ ನಂದಿ ಅಂತ ಹೇಳ್ತೀವಿ. ಒಳಗಡೆ ಒಂದು ಜಾಗ ಇದೆ, ಆ ಗ್ಯಾಪ್ ಒಳಗಡೆ ಬಕ್ಕನ್ ಕಡಿತಾ ಇರ್ಬೇಕಾದ್ರೆ ದುಂಬಿ ಮರ ಆಗುತ್ತೆ, ಸುರಂಗ ಮಾರ್ಗ ಇದೆ. ಮೇಲ್ಕೋಟೆ ನಂಜೋಡು ಹೋಗುತ್ತೆ ಅಂತ ಹೇಳ್ತಾರೆ. ಅವಾಗ ದೇವತೆಗಳು ಮಾಡ್ಕೊಂಡಿದ್ದಾರೆ. ಇದು ಬಂಡೆ ಕಾಣುತ್ತಲ್ಲ, ಅದು ಒಂದೇ ಬಂಡೆ. ಅದು ಒಂದೇ ಬಂಡೆ ಒಳಗಡೆ ಒಂದು ಕಿರುಬೆಳೆಗಾರ ಸಣ್ಣ ರಂಧ್ರ ಮಾಡ್ಕೊಂಡು ನೋಡಿ, ಇದೇ ಶಿವಲಿಂಗ. ಅಂಬೆಗಾಲಲ್ಲಿ ಬರ್ಬೇಕು. ಚೋಳರ ಕಾಲದಲ್ಲಿ ಮಾಡಿರೋದು ವಾಸ್ತುಶಿಲ್ಪವೆಲ್ಲ ನೋಡಿ. ಇಲ್ಲಿ ಶಿವ ಇದ್ದೇ ಇದ್ಬೇಕು ಅಂತ ಹೇಳಿ, ಬಿಡಬಾರ್ದು ಅಂತ ಹೇಳಿ ಸುಸ್ತ ಕುಂತ್ಕೊಂಡು ಮಲಿಕೊಂಡ್ ಕಡಿಬೇಕಾದ್ರೆ ಶಿವಲಿಂಗಕ್ಕೆ ಕೋಡಿ ನೋಡ್ಬಿಡ್ತಾರೆ. ತಪಸ್ ಮಾಡ್ಬೇಕಾದ್ರೆ ಒಂದು ದುಂಬಿ ಬಿಲ್ಪತ್ರ ಕಚ್ಚೊಂಬರುತ್ತೆ. ನಾರ್ಮಲಿ ಇಲ್ಲೆಲ್ಲ ಫುಲ್ ನೀರ್ ತುಂಬಿರುತ್ತೆ, ಬಾಕಿ ದಿನಗಳಲ್ಲಿ ಬರಕ್ಕಾಗಲ್ಲ. ಪಾಂಡವರು ಇದ್ರು ಅಂತ ಹೇಳಿ ಮೇಲ್ಗಡೆ ಒಂದು ಮನೆ ತರನು ಇದೆ. ಎಲ್ರಿಗೂ ನಮಸ್ಕಾರ, ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನಿವತ್ತು ಹಾಲ್ತಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ. ನಮ್ಮ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಸಮೀಪದಲ್ಲೇ ಇದೆ. ಭಗವಾನ್ ಪರಶುರಾಮರ ಶಾಪ ವಿಮೋಚನಾ ಕ್ಷೇತ್ರ ಅಂತ ಹೇಳ್ತಾರೆ ಇಲ್ಲಿರುವ ಬೆಟ್ಟದಲ್ಲಿ. ಹಾಗೂ ಇಲ್ಲಿ ಪಾಂಡವರು ಕೂಡ ಬಂದಿದ್ರು. ಸಾಕಷ್ಟು ಇತಿಹಾಸನ ಹೊಂದಿದೆ ಈ ಒಂದು ಕ್ಷೇತ್ರ. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ನನ್ನ ಹಿಂದೆ ನೀವು ನೋಡ್ತಾ ಇರೋದೇ ಹಾಲತಿ ಬೆಟ್ಟ. ಹಾಲತಿ ಗ್ರಾಮದ ಒಳಗಡೆ ಬರ್ತಿದ್ದಾಗೆ ನಮ್ಗೆ ಒಂದು ಬೆಟ್ಟ ಇರುತ್ತೆ. ಇಲ್ಲಿ ಪೂಜೆ ಮಾಡಿರ್ತಕ್ಕಂಥ ಗುರುಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಇದಾರೆ ನಮ್ ಜೊತೆ ಗುರುಗಳು. ನಮಸ್ತೆ ಗುರುಗಳೇ. ನಮಸ್ತೆ. ನಿಮ್ಮ ಹೆಸರು? ಮಹೇಶ್ ಅಂತ. ಇಲ್ಲಿ ನಿತ್ಯ ಓಪನ್ ಇರಲ್ವಾ, ಅಥವಾ ನಾವು ಡೈಲಿ ಬೆಳಿಗ್ಗೆ ಹೊತ್ತು ಪೂಜೆ ಮಾಡ್ಲೇಬೇಕು. ಯಾವ್ದೇ ಕಾರಣಕ್ಕೂ ಪೂಜೆ ನಿಲ್ಸೋಂಗಿಲ್ಲ. ಡೈಲಿ ಒಂದ್ 8 ರಿಂದ 9 ಗಂಟೆಗಳಿಗೆ ಬಂದು ಪೂಜೆ ಮಾಡ್ಕೊಂಡು, ಬೆಳಗಿನ ಜಾವ ಪೂಜೆ ಮಾತ್ರ ಡೈಲಿ ಒಂದ್ ಟೈಮ್ ಪೂಜೆ ಆಗುತ್ತೆ. ಪೂಜೆ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಮತ್ತೆ ಯಾರ ಬಂದ್ ಭಕ್ತಾದಿಗಳು ಊರೊಳಗೆ ಹಾಲ್ತಿ ಅಂತ ಗ್ರಾಮ ಇದೆ, ಹಾಲ್ತಿ ಗ್ರಾಮದಲ್ಲಿ ಅರ್ಚಕರ ಮನೆ ಯಾವ್ದು ಅಂತ ಕೇಳಿದ್ರೆ ಅವ್ರು ಅಟ್ಲೀಸ್ಟ್ ನಮ್ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿ ಬರ್ತಾ ಇದೀವಿ ಅಂತ ಹೇಳಿದ್ರೆ ಬಂದು ಅವರಿಗೆ ಪೂಜೆ ಮಾಡ್ಕೊಡ್ತೀವಿ. ಅಭಿಷೇಕ ಪೂಜೆ ಪ್ರತಿಯೊಂದರಲ್ಲಿ ಡೈಲಿ ಒಂದ್ಲ ಪೂಜೆ ಇದ್ದೇ ಇರುತ್ತೆ. ಯಾರೋ ಒಂದ್ ಭಕ್ತಾದಿಗಳು ಕರೆದ್ರೆ ಮಾತ್ರ ಇಲ್ಲಿ ಬರ್ತೀವಿ, ಇಲ್ಲಾಂದ್ರೆ ಕ್ಲೋಸ್ ಆಗಿರುತ್ತೆ ಇಲ್ಲಿ. ಅದೇ ಸ್ವಲ್ಪ ಜಾಗನೂ ಅಷ್ಟೇ ಸ್ವಲ್ಪ ಗೌಪ್ಯವಾಗಿತ್ತು. ಹೌದು, ಖಂಡಿತ. ಬಂಡೆಗಳ ಮಧ್ಯ. ಹೌದು, ಇದು ಹಾಲತಿ ಬೆಟ್ಟ ಅಂತ. ಇದು ಹಾಲತಿ ಮಲ್ಲಿಕಾರ್ಜುನ ಟೆಂಪಲ್ ಅಂತಾನು ಕರೀತಾರೆ. ಇಲ್ಲಿ ಪರಶುರಾಮರು ಅವ್ರ ತಾಯಿ ತಲೆ ಕಡ್ದಿದ್ ಕರ್ಮಕ್ಕೋಸ್ಕರ ತಪಸ್ ಮಾಡ್ಬೇಕಾದ್ರೆ ಒಂದು ದುಂಬಿ ಬಿಲ್ಪತ್ರ ಕಚ್ಚೊಂಬರುತ್ತಂತೆ. ಇದೆಲ್ಲ ಹೋಗುತ್ತೆ ಅಂತ ಹೇಳಿ ಅನುಮಾನಾಸ್ಪದವಾಗಿ ಅವರೊಂದು ಕುದುರೆ ಹತ್ಕೊಂಡ್ ಬರ್ತಾರೆ. ಆ ಕುದುರೆ ಹತ್ಕೊಂಡ್ ಬಂದಾಗ ಇದು ಒಂದೇ ಬಂಡೆ. ಅದು ನೋಡಿ, ದೊಡ್ಡ ಬಂಡೆ ಕಾಣುತ್ತಲ್ಲ, ಅದು ಒಂದೇ ಬಂಡೆ. ಅದು ಒಂದೇ ಬಂಡೆ ಒಳಗಡೆ ಒಂದು ಕಿರುಬೆಳೆಗಾರ ಸಣ್ಣ ರಂಧ್ರ ಮಾಡ್ಕೊಂಡು ದುಂಬಿ ಒಳಗಡೆ ಹೋಗುತ್ತಂತೆ. ಒಂದು ಬಿಲ್ಪತ್ರ ಕಚ್ಕೊಂಡು ದುಂಬಿ ಹೊರಗಡೆ ಹೋಗುತ್ತೆ. ಅದನ್ನ ಹಿಂಬಾಲಿಸ್ಕೊಂಡು ಅವರು ಕೈಲಿದ್ದ ಪರಶುನಿಂದ ಕೊಡ್ಲಿಯಿಂದ ಕಡಿತಾರೆ ಬಂಡೆನ. ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಬಂಡೆನ ಕೊಡಲಿಯಿಂದ ಕಡಿಯಕ್ಕೆ ಶುರು ಮಾಡ್ತಾರೆ. ಆ ದೇವಸ್ಥಾನನ ಒಳಗಡೆ ಹೋಗ್ಬೇಕಾದ್ರೆ ಮೊದ್ಲು ಕುದುರೆ ಮೇಲೆ ನಿಂತ್ಕೊಂಡು ಕಡಿತಾರೆ. ಆಮೇಲೆ ಸುಸ್ತಾದಂಗೆ ನಿಂತ್ಕೊಂಡು ಬಗ್ಕೊಂಡು ಕಡಿತಾರೆ. ಅದು ನಿಮ್ಗೆ ನೋಡ್ತಾ ಹೇಳಿದ್ರೆ ಗೊತ್ತಾಗುತ್ತೆ. ಅದು ಈಗ ನಾವು ಬೆಳಗಿನ ಜಾವ ಡೈಲಿ ಪೂಜೆ ಮಾಡಿ ಒಳಗಡೆ ದೇವ್ರ ತಲೆ ಮೇಲೆ ನೀರ್ ಬರುತ್ತೆ. ಅದೇ ವಿಶೇಷ ಇಲ್ಲಿ. ಎಂತ ಮಳೆಗಾಲ ಬೇಸಿಗೆಗಾಲದಲ್ಲೂ ನಿತ್ಯ ನೀರ್ ಬರುತ್ತೆ. ವರ್ಷದ 365 ದಿನ ನೀರು ಜಿನುಗುತ್ತೆ. ಮತ್ತೆ ಇದೆಲ್ಲ ಚೋಳರ ಕಾಲದಲ್ಲಿ ಮಂಟಪಗಳು ಇವೆಲ್ಲ ಮಾಡಿದ್ದು, ಮೆಟ್ಲು ಇವೆಲ್ಲ ಮಾಡಿದ್ದು ಚೋಳರ ಕಾಲದಲ್ಲಿ ಮಾಡಿದ್ದು ಅಂತ ಹೇಳ್ತಾರೆ. ಈಗೆಲ್ಲ ಒಂದ್ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಆಗಿ ಬಿದ್ದೋಡಿ ಅದಕ್ಕೆ ನೋಡಿ ಚೋಳರ ಕಂಬ ಅಂತ ಹೇಳ್ತಾರೆ ಇದನ್ನ. ಇಲ್ಲಿ ನಾವು ದೇವರಿಗೆ ಡೈಲಿ ಅಭಿಷೇಕಕ್ಕೆ ಇಲ್ಲಿಂದ ನೀರ್ ತಗೊಂಡು ಹೋಗ್ತೀವಿ. ಇದನ್ನು ಕೂಡ ಪರಶುರಾಮ ಕೊಡ ಅಂತ ಪರಶುರಾಮರು ಇದನ್ನ ಕಡ್ದಿದ್ದಾರೆ. ಒಳಗಡೆ ಸುರಂಗ ಮಾರ್ಗ ಇದೆ. ಮೇಲ್ಕೋಟೆ ನಂಜನಗೂಡು ಸಿದ್ಧಗಂಗೆ ಶಿವಗಂಗೆಗೆ ಸುರಂಗ ಮಾರ್ಗ ಇದೆ. ಆ ಮುಖಾಂತರ ಅವಾಗ ಋಷಿ ಮುನಿಗಳು ಬಂದು ಇಲ್ಲಿ ನೀರ್ ತಗೋತಿದ್ರು ಅಂತಾನೆ ಹೇಳ್ತಾರೆ. ಇಲ್ಲಿ ಯಾವಾಗ್ಲೂ ಎನಿ ಟೈಮ್ ನೀರ್ ಇರುತ್ತೆ. ಅಭಿಷೇಕಕ್ಕೆ ಒಳಗಡೆ ನೀರನ್ನ ಯೂಸ್ ಮಾಡಲ್ಲ. ಈ ನೀರನ್ನೇ ಇಲ್ಲಿ ತಗೊಳ್ಳೋದು. ಈ ಕೊಳದಲ್ಲಿ ಯಾವಾಗ್ಲೂ ನೀರಿರುತ್ತೆ. ಈ ಕಲ್ಯಾಣಿಂದಾನೆ ಬೆಳಗ್ಗೆ ಹೊತ್ತು ಅಭಿಷೇಕಕ್ಕೆ ಇದಕ್ಕೆಲ್ಲ ಫುಲ್ ಆಳ ಇದೆ. ಇದು ಅಂದ್ರೆ ಸ್ವಲ್ಪ ಅಷ್ಟು ಅಂದ್ರೆ ಫುಲ್ ಆಳ ಇಲ್ಲ, ಅಂದ್ರೆ ಜಾಗ ಇಲ್ಲ. ಒಳಗಡೆ ಕೊರಕಲು ಇದೆ ಫುಲ್, ಅಂದ್ರೆ ಹಿಂಗೆ ಡೀಪ್ ಈ ತರ ಸ್ಟೆಪ್ ಆ ತರ ಇದೆ. ಈಗ ಇದಕ್ಕೆ ದೇವರಿಗೆ ನೀರ್ ತಗೊಂಡು ಹೋಗೋದು ಈ ಕಲ್ಯಾಣಿಂದಾನೆ. ಈ ಕಲ್ಯಾಣಿಂದ ಈ ತರ ಅದಕ್ಕೆ ನೀರ್ ತಗೊಂಡು ಹೋಗ್ತೀವಿ. ಇಲ್ಲಿಂದ ಮಾಡೋದು ಈ ಅಭಿಷೇಕ, ಡೈಲಿ ಅಭಿಷೇಕ ಮಾಡೋದು ಈ ನೀರಿಂದ. ಇಲ್ಲಿಂದ ಒಳಗಡೆ ಒಂದ್ ಸ್ವಲ್ಪ ನೀರ್ ಖಾಲಿ ಆದ್ರೆ ಒಳಗಡೆ ಒಂದ್ ಸ್ವಲ್ಪ ಜಾಗ ಇದೆ. ಅಲ್ಲಿ ನಿಮ್ಗೆ ಸುರಂಗ ಮಾರ್ಗ ತೋರಿಸ್ತೀನಿ. ಅಲ್ಲಿಂದ ಇಲ್ಲಿಗೆ ಜಾಗ ಇದೆ ಅಂತಾನೆ ಹೇಳ್ತಾರೆ. ಶ್ರಾವಣದಲ್ಲಿ ಏನ್ ಮಾಡೋರು, ಇಲ್ಲಿ ಮೊದ್ಲು ಅಡಿಗೆ ಇಲ್ಲೇ ಮಾಡ್ತಿದ್ರು ಇಲ್ಲೇ ಮಾಡ್ಬಿಟ್ಟು ಇಲ್ಲೇ ಜನಗಳು ಈ ಬಂಡೆ ಮೇಲೆ ಊಟ ಮಾಡ್ತಿದ್ರು. ಯಾವ್ದೇ ಎಲೆ ತಟ್ಟೆಗಳಿಂದ ಊಟ ಮಾಡ್ತಿರ್ಲಿಲ್ಲ, ಇಲ್ಲಿ ಊಟ ಮಾಡ್ತಿದ್ರು. ಇಲ್ಲಿ ಶ್ರಾವಣದಲ್ಲಿ ಸೋಮವಾರ ಅಭಿಷೇಕ ಎಲ್ಲ ಮಾಡಿ ಈ ಬಂಡೆ ಮೇಲೆ ಊಟ ಮಾಡೋರು ನೋಡಿ. ಅವಾಗ ಪಾಂಡವರು ಕೂಡ ಇಲ್ಲಿ ಊಟ ಮಾಡ್ತಿದ್ರು ಅಂತ ಹೇಳ್ತಾರೆ. ನೋಡಿ, ಈ ತರ ತಟ್ಟೆ ತರ ಎಲ್ಲ ನೈಸ್ ಇದೆ ಎಲ್ಲ ನೋಡಿ. ಇಲ್ಲಿ ನೋಡಿ, ಈ ತರ ಎಲ್ಲ ನೈಸ್ ಇದೆ ನೋಡಿ. ಹಿಂಗೆ ಹೇಳ್ತಾರೆ ಇಲ್ಲಿದ್ರು ಅಂತ ಹೇಳಾರು. ಇಲ್ಲಿ ಕೆಳಗಡೆ ಒಂದ್ ಮನೆ ತರನು ಇದೆ, ಪಾಂಡವರು ಇದ್ರು ಅಂತ ಹೇಳಿ. ಮೇಲ್ಗಡೆ ಒಂದು ಮನೆ ತರನು ಇದೆ. ಮೇಲ್ಗಡೆ ಕಾಣೋ ಗೋಪುರ ಅದು ಒಳಗಡೆ ಶಿವಲಿಂಗನ ನೋಡಿ ಗೋಪುರ ಮಾಡಿದ್ದಾರೆ. ಅದು ಬೆಳ್ಳೂರು ಕಾಸ್ಕಿಂದ ಕಡೆ ಬಂದರೆ ಕಾಣುತ್ತೆ. ವೈಟ್ ಕಲರ್ ಒಂದು ಗೋಪುರ ಇದೆ. ಆ ಗೋಪುರ ಆಗಿದ್ಯಾ? ಆ ಕಡೆ ಇಲ್ಲಿ ಕಾಣುತ್ತೆ. ಇಲ್ಲಿ ಕಾಣ್ತಾ ಇಲ್ಲ. ಇದ್ರ ಮರ ಇದೆಯಲ್ಲ, ಈ ಮರದ ಆ ಲೈಟ್ ಕಂಬ ಕಾಣುತ್ತಲ್ಲ ಮೇಲೆ ಅಲ್ಲಿದೆ. ಅಲ್ಲಿ ಕೆಳಗಡೆಯಿಂದ ಕಾಣುತ್ತಲ್ಲ ವೈಟ್ ಕಲರ್ ಅದು ಮೇಲ್ಗಡೆ. ಇಲ್ಲಿ ಈ ಕೆಳಗಡೆ ಕಾಣೋದು ದೇವಸ್ಥಾನ. ಇದು ಆ ಹಿಂದೆಗಡೆ ಬೆಳ್ಳೂರು ಕಾಸು ಕಡೆಯಿಂದನೂ ಕಾಣುತ್ತೆ ಇದಕ್ಕೆ. ಸೊ ಇದು ಚೋಳರ ಕಾಲದಲ್ಲಿ ಒಂದು ಈ ತರ. ಹೌದು, ಇಲ್ಲಿ ಕೆಳಗಡೆ ಒಂದು ಮಲ್ಲಿಕಾರ್ಜುನ ಭ್ರಮರಾಂಬಿಕೆ ಉತ್ಸವ ಮೂರ್ತಿ ಇದೆ. ಇಲ್ಲಿ ಉಯ್ಯಾಲೆ ಹಾಕೋರಂತೆ.
ಉಯ್ಯಾಲೆ ಉಯ್ಯಾಲೆ ಸೇವೆ ಮಾಡಿಸ್ತಾರಲ್ಲ ಹಾ, ಹಾ, ಅದಕ್ಕೆ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಬಟ್ ಈಗೆಲ್ಲ ಫುಲ್ ಹಳೆ ಆಗ್ಬಿಟ್ಟಿದೆ. ಇದೆಲ್ಲ ನೋಡಿ ಆಗ ಇಂಜಿನಿಯರ್ಗಳು ನೋಡಿ ಯಾವ ತರ ಒಂದು ಬ್ಯಾಲೆನ್ಸ್ ಮಾಡಿದ್ದಾರೆ. ಯಾವ್ದು ಮೆಟ್ಟಿಲ್ಲ, ಇದನ್ನ ಸುಮ್ನೆ ಹಂಗೆ ನಿಲ್ಸಿದ್ದಾರೆ. ಹೌದು. ತುಂಬಾ ಎತ್ತರ ಇತ್ತಿದ್ದು, ಎಲ್ಲ ಮಳೆ ಜಾಸ್ತಿ ಆಗ್ಬಿಟ್ಟು ಎಲ್ಲ ಕೆಳಗಡೆ ಬಿದ್ದೈತಿದೆ. ಸುಟ್ಟಿಡಿಕೆ ಆಗಿನ ಕಾಲದಲ್ಲಿ ಚೋಳರ ಕಮ್ಮ ನೋಡಿ, ಚೋಳರ ಕಾಲದಲ್ಲಿ ಮಾಡಿರೋದು ವಾಸ್ತುಶಿಲ್ಪವೆಲ್ಲ ನೋಡಿ ಚೋಳರ ಕಾಲದಲ್ಲಿ ಮಾಡಿರೋದು ಅಂತ ಹೇಳ್ತಾರೆ. ಇದೆಲ್ಲ ಅದೇ ತರ ಸುಮ್ಮನೆ ಬಂಡೆ ಮೇಲೆ ನಿಲ್ಲಿಸಿದ್ದಾರೆ ಇದನ್ನ. ಸೊ ಇದು ಇನ್ನು ಹಂಗಾದ್ರೆ ತುಂಬಾ ಸಾವಿರ ವರ್ಷದ ಹಿಂದಿನ ಸಾವಿರಾರು ವರ್ಷದ ಹಿಂದೆ ಸರ್ ಇದು. ಆ ದೇವಸ್ಥಾನವಂತೂ ಅದು ಇತಿಹಾಸ ಮನುಷ್ಯರು ಮಾಡಿರೋದಿಲ್ಲ, ಚೋಳರ ಕಾಲದಲ್ಲೂ ಮಾಡಿಲ್ಲ ಅದನ್ನ. ಒಳಗಡೆ ಗುಹೆನ ಪರಶುರಾಮರು ಅವ್ರ ಕೈಯ ಸ್ವತಃ ಕೊಡಲಿಯಿಂದ ಕಡ್ದಿರೋದು ಅಂತ ಹೇಳ್ತಾರೆ. ಅದನ್ನ ಕೈಯಿಂದ ಯಾರು ಒಂದು ಬಂಡೆ ಹೊಡಿಬೇಕಾದ್ರೆ ಹುಳಿಯಿಂದ ಹೊಡಿಬೇಕು. ಬಟ್ ಇಲ್ಲಿ ಯಾವ್ದನ್ನು ಹುಳಿ ಪೆಟ್ಟು ಎಲ್ಲೂ ಇಲ್ಲ. ಇದನ್ನೆಲ್ಲ ಸ್ವತಃ ಕೊಡಲಿಯಿಂದ ಹೊಡೆದಂತ ಈ ಮರ ಕಡ್ದಾಗ ಎಡ್ಜ್ ಬರುತ್ತಲ್ಲ, ಇದೇ ತರ ಇರೋದು ಇದೆಲ್ಲ. ಈ ಮೆಟ್ಲುಗಳು ಇಲ್ಲೆಲ್ಲ ಕಾಲ್ದಾರ ಹೆಂಗಿತ್ತು ಸರ್ ಇದು ಮೊದ್ಲು. ಅದೆಲ್ಲಾನು ಈಗ ರೀಸೆಂಟ್ ಆಗಿ ಈ ರೋಡ್ ಎಲ್ಲ ಮಾಡಕ್ಕೆ ಇದ್ ಮಾಡಿದ್ದು. ಮೊದ್ಲು ನಾವು ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾಗಿತ್ತು. ಹೌದು, ಒಂಚೂರು ಇವಾಗ ಒಂದ್ ಸ್ವಲ್ಪ ಗಾಡಿನಾರು ತರ್ಬೋದು ಮೇಲ್ಗಡೆ ಅವ್ರು. ಹೌದು, ಗಾಡಿನಾರು ತರ್ಬೋದು. ಇಲ್ಲಿ ಬಂದಾಗ ಚಪ್ಪಲಿಗಳೆಲ್ಲ ಇಲ್ಲೇ ಬಿಡ್ಬೇಕು. ಇಲ್ಲಿ ಹುಣಸೆ ಮರದ ಹತ್ರ ಇಲ್ಲೇ ಬಿಡ್ಬೇಕು. ಇಲ್ಲಿಂದ ಈ ಜಾಗದೆಲ್ಲ ಒಂದ್ ಸ್ವಲ್ಪ ಜೇನುಗಳು ಇವೆಲ್ಲ ಇಲ್ಲಿ ಸಿಗುತ್ತೆ. ಏನ್ ತೊಂದ್ರೆ ಯಾರಿಗೂ ಮಾಡಲ್ಲ. ಬಟ್ ಏನಪ್ಪಾ ಅಂದ್ರೆ ದೇವಸ್ಥಾನಕ್ಕೆ ಬರ್ಬೇಕು, ಬರ್ಬೇಕು ಅಂತ ಹೇಳ್ತೀವಿ ಅಷ್ಟೇ, ಬೇರೇನಿಲ್ಲ ಇಲ್ಲಿ. ಇದೆಲ್ಲ ಮಾಡಿರೋದು ಈ ಚೋಳರ ಕಾಲದಲ್ಲಿ ಜೋಸ್ತು ನಮ್ಮ ಚಪ್ಪಲಿಗಳು ಇವೆಲ್ಲ ಮಾಡಿರೋದು ಇವಾಗ. ಇಲ್ಲಿ ಶಿವರಾತ್ರಿ ದಿನ ಎಲ್ಲ ಜಾಗರಣೆ ಎಲ್ಲ ನಡೀತೆ ನೈಟು. ಕಾರ್ತಿಕ್ ಸೋಮವಾರ ಅಭಿಷೇಕ, ಸೋಮವಾರ ಅಭಿಷೇಕಗಳು. ಬಹಳ ರಹಸ್ಯವಾಗಿದೆ ಮಾತ್ರ ಇದು. ಖಂಡಿತ. ನೋಡಿ ಇಲ್ಲೆಲ್ಲ ಜೇನ್ ಕಟ್ಬಿಡುತ್ತೆ. ನೋಡಿ ಇಲ್ಲೆಲ್ಲ ಜೇನ್ ಕಟ್ಬಿಡುತ್ತೆ. ಹೌದು. ಫೈನಲಿ ಗುಡಿ ಹತ್ರ ಬಂದ್ವಿ. ಜಾಸ್ತಿ ಏನ್ ರಿಸ್ಕ್ ಅನ್ಸಲ್ಲ. ಮ್ಯಾಕ್ಸಿಮಮ್ 5 to 10 minutes ಅಲ್ಲಿ ಹತ್ಬಿಡ್ಬೋದು. ಇದೇ ನೋಡ್ತಾ ಇದಾರಲ್ಲ, ಇದೇ ಹಾಲ್ತಿ ಮಲ್ಲೇಶ್ವರ ಸ್ವಾಮಿ ಕ್ಷೇತ್ರ. ನೋಡಿ ನಾವ್ ಹೇಳೋದಲ್ಲ, ಇದು ಒಂದೇ ಬಂಡೆ. ಇದು ಏಕಶಿಲಾ ಬಂಡೆ ಅಂತ ಹೇಳ್ತಾರೆ ನೋಡಿ. ಇದು ಒಂದೇ ಬೃಹತ್ಕಾರದ ಒಂದೇ ಬಂಡೆ. ಕೆಲವೊಂದು ದೇವಸ್ಥಾನಗಳನ್ನ ನೋಡಿರ್ತಾರೆ, ಬಂಡೆ ಬಗ್ಗಿರೋದಕ್ಕೇನೆ ಗೋಡೆ ತರ ಕಟ್ಟಿ ದೇವಸ್ಥಾನ ಮಾಡಿರ್ತಾರೆ. ಆಲ್ಮೋಸ್ಟ್ ನಾವ್ ನೋಡಿ ಇದಕ್ಕೆ ಬಾಗ್ಲಿದೆ ಇಲ್ಲಿ. ಯಾಕೆಂದ್ರೆ ಕರಡಿಗಳು, ಚಿರತೆಗಳು ಇಲ್ಲಿ ಆ ತರ ಮಾಡ್ತಾ ಹೊಳಗಡೆ ಹೋಗ್ಬಿಡುತ್ತೆ ಅಂತ ಹೇಳಿ ನಾವು ಇಲ್ಲಿ ಅವಾಗ್ಲಿಂದನೂ ಕದ ಹಾಕಿದ್ದಾರೆ. ಇಲ್ಲಿ ತಗೊಂಡೋಗುವಂತದ್ದು ಏನು ಇಲ್ಲ, ಆದ್ರೆ ಕದ ಹಾಕಿದೀವಿ, ಇಲ್ಲಿ ಬೀಗ ಹಾಕಿರ್ತೀವಿ. ಹೊಸ್ದಾಗ್ ಬಂದವ್ರಿಗೆ ಅನ್ಸುತ್ತೆ ಈ ಕದ ನೋಡಿ ಇಷ್ಟೇ ದೇವಸ್ಥಾನ ಅನ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಇದು ಎಕ್ಸ್ಪೀರಿಯನ್ಸ್ ಬರ್ಬೇಕು ಅಂದ್ರೆ ಅವ್ರು ಒಳಗಡೆ ಹೋದ್ರೇನೆ ಇದು ಕಾಣಿದ್ರೆ. ಮುಂದೆ ಹೇಳಿದ್ನಲ್ಲ ಚೋಳರ ಕಾಲದಲ್ಲಿ ಮಾಡಿರೋದಂತ ಶಿಲ್ಪ ಶೈಲಿ ಇದೆಲ್ಲ ನೋಡಿ. ಇದೆಲ್ಲ ಚೋಳರ ಕಾಲದಲ್ಲಿ ಗೋಪುರಗಳು ಇವೆಲ್ಲ ಮಾಡಿರೋದು. ಏನಿದೆ ಮೊದ್ಲು ಗುಹೆನೇ ಇದು. ಈ ಗುಹೆನೇ ಇದು. ಇದನ್ನ ನಾಗರಿಕಲ್ಲೆಲ್ಲ ಸಂತಾನ ಇಲ್ದವ್ರು ಗಂಗೆ ಪೂಜೆ ಎಲ್ಲ ಮಾಡಿಸ್ತಾರೆ ಇಲ್ಲಿ. ಅವರು ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿ. ಇಲ್ಲಿ ದೇವ್ರ ತಲೆ ಮೇಲೆ ಬಿಡೋ ನೀರಿನಿಂದ ಗಂಗೆ ಪೂಜೆ ಮಾಡಿಸ್ತಾರೆ. ಸಂತಾನ ಇಲ್ದವ್ರಿಗೆಲ್ಲ ಸಂತಾನ ಎಲ್ಲ ಆಗಿದೆ. ಬನ್ನಿ ಇದು ಒಳಗಡೆ ಹೋಗೋಣ. ಇದು ಪರಶುರಾಮರು ಯಾವಾಗ ಹೇಳಿದ್ವಲ್ಲ, ಇದು ದುಂಬಿನ ಹಿಂಬಾಲಿಸ್ಕೊಂಡು ಒಳಗಡೆ ಹೋಗ್ತಾರಲ್ಲ, ಈ ದುಂಬಿನ ಹಿಂಬಾಲಿಸ್ಕೊಂಡು ಒಳಗಡೆ ಹೋಗ್ಬೇಕಾದ್ರೆ ಇದು ಒಂದೇ ಬಂಡೆ. ಇದು ಈ ಬಂಡೆ ಒಳಗಡೆ ಸಣ್ಣ ರಂಧ್ರ ಮಾಡ್ಕೊಂಡು ದುಂಬಿ ಹೊರಗಡೆ ಹೋಗುತ್ತಂತೆ. ಮೊದಲು ನೋಡಿ ಕುದುರೆ ಮೇಲೆ ನಿಂತ್ಕೊಂಡು ಕಡ್ದಿದ್ದು ಅಂತ ಹೇಳ್ತಾರೆ. ಹೆಡ್ಜಸ್ ಗಳೆಲ್ಲ ನೋಡಿ ಇದೆಲ್ಲ ಕೊಡ್ಲಿಯಿಂದ ಕಡ್ದಿರೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಅತಿಗೆ ಎತ್ತರ ಆಗಿದೆ. ಒಂದು ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಆ ಕಾಲದಲ್ಲಿ ಶಿಲಾಶಾಸನ ಅಂತ ಬರೀತದೆ ನೋಡಿ. ಚಿತ್ರಗಳಿಂದ ಅರ್ಥ ಮಾಡ್ಕೊಳ್ಳಿ ಅಂತ ಕುದುರೆ ಚಿತ್ರ ಬರೀತಿದ್ದಾರೆ ನೋಡಿ ಅಲ್ಲಿ. ಇದನ್ನ ಕುದುರೆ ಮೇಲೆ ನಿಂತ್ಕೊಂಡು ಕಡಿದ್ರು ಅಂತ ಹೇಳ್ತಾರೆ. ಹಾಗೆ ಬರ್ತಾ ಬರ್ತಾ ಮುಂದೆ ದುಂಬಿ ಹೇಗೆ ಸಾಗುತ್ತೆ ಅಂತ ಹೇಳಿ ಕಡ್ಕೊಂಡು ಒಳಗಡೆ ಬರ್ತಾ ಇರ್ಬೇಕಾದ್ರೆ ನೋಡಿ ನಿಂತ್ಕೊಂಡು ಕಡಿದ್ರು ಅಂತ. ಇಲ್ಲಿಂದ ನೋಡಿ ಇದು ನಿಂತ್ಕೊಂಡು ಕಡ್ದಿದ್ದು ಇಲ್ಲಿ ಅಂತ ಕಾಣುತ್ತಾ ಇದು ನೋಡಿ. ಇಲ್ಲಿ ನಿಂತ್ಕೊಂಡು ಕಡ್ದಿದ್ದು ಅಂತ ಹೇಳ್ತಾರೆ. ತದನಂತರ ಮುಂದೆ ಬರ್ತಾ 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 ಬೆಂಡಾಗಿ ಬಕ್ಕೊಂಡು ಕಡಿತಾರೆ. ಬೇಕಾದ್ರೆ ದುಂಬಿ ಮರಿಯಾಗುತ್ತಂತೆ. ದುಂಬಿ ಮರಿಯಾದಾಗ ಇಲ್ಲೊಂದು ನಂದಿ ಇದೆ. ಈ ನಂದಿ ಉದ್ಭವ ನಂದಿ ಅಂತ ಹೇಳ್ತೀವಿ ಇದನ್ನ. ಇದು ನೋಡಿ, ಇದು ಉದ್ಭವ ನಂದಿ ಅಂತ ಹೇಳ್ತೀವಿ ಇದನ್ನ. ಇಲ್ಲಿ ನೋಡಿ, ಇದು ಈ ಹೊಳೆ ಮುಖಾಂತರ ದುಂಬಿ ಮುಂದೆ ಹೋಗುತ್ತಂತೆ ನೋಡಿ. ಈಕೆ ಕಣ್ಣು ಕಿವಿ ಏನು ಸ್ಪಷ್ಟವಾಗಿಲ್ಲ ನೋಡಿ, ಇಲ್ಲಿ ಮಾರ್ಕ್ ಇದೆ ನೋಡಿ. ಈ ಮುಖಾಂತರ ದುಂಬಿ ಹೋಗಿದ್ದು ಅಂತ ಹೇಳ್ತಾರೆ. ಯಾವಾಗ ಶಿವನ್ ಮುಂದೆ ನಂದಿ ಪ್ರತ್ಯಕ್ಷ ಆಗ್ತಾನೆ, ಇಲ್ಲಿ ಶಿವ ಇದ್ದೇ ಇದ್ಬೇಕು ಅಂತ ಹೇಳಿ ಬಿಡಬಾರ್ದು ಅಂತ ಹೇಳಿ ಸುಸ್ತ ಕುಂತ್ಕೊಂಡು ಮಲಿಕೊಂಡು ಕಡಿಬೇಕಾದ್ರೆ ಶಿವಲಿಂಗಕ್ಕೆ ಕೊಡ್ಲಿ ನೋಡ್ಬಿಡ್ತಾರೆ. ಶಿವಲಿಂಗಕ್ಕೆ ಕೊಡ್ಲಿ ನೋಡ್ಬಿಟ್ಟಾಗ ರಕ್ತ ಬರುತ್ತಂತೆ. ಆ ರಕ್ತ ಬಂದಾಗ ಇಲ್ಲಿ ಶಿವ ಪ್ರತ್ಯಕ್ಷ ಆಗಿ ಇಲ್ಲಿ ನಿನ್ನ ಶಾಪ ವಿಮೋಚನೆ ಆಯಿತು ಅಂತ ಹೇಳಿ ಆ ರಕ್ತ ಹಾಲಾಗಿ ಪರಿವರ್ತನೆ ಆಗುತ್ತಂತೆ. ಹಾಲಾಗಿ ಪರಿವರ್ತನೆ ಆಗಿ ಹರಿದಿದ್ದಕ್ಕೆ ಆಲತಿ ಮಲ್ಲೇಶ್ವರ ಅಂತ ಹೆಸರು. ನೋಡಿ ಇಲ್ಲಿ ಏನಪ್ಪಾ ಸತ್ಯ ನೋಡಿ, ಇದು ಈ ತರ ನೀರ್ ದೇವ್ರ ತರ ಅನ್ಕುತ್ತೆ ನೋಡಿ, ಕಾಣುತ್ತೆ ನೋಡಿ. ಇದು ದೇವ್ರ ಪಾದದ ಮೇಲೆ ಒಳಗಡೆ ಲಿಂಗದ ಮೇಲೆ ಯಾವಾಗ್ಲೂ ನೀರು ಬೀಳ್ತಾ ಇರುತ್ತೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ. ಈ ತರ ದೇವ್ರ ಇನ್ನೆಲ್ಲೂ ಬರಲ್ಲ ನೋಡಿ. ಇಡೀ ಬಂಡೆ ದೇವಸ್ಥಾನದೊಳಗಡೆ ಇನ್ನೆಲ್ಲೂ ನೀರು ಬರಲ್ಲ. ಇದು ಮಳೆಗಾಲದಲ್ಲಿ ತುಂಬಿಡುತ್ತೆ, ತುಂಬಿ ಬಾಗ್ಲಲ್ಲಿ ಹರಿಯುತ್ತೆ. ಒಳಗಡೆ ದರ್ಶನ ಮಾತ್ರ ಅಂಬೆಗಾಲಲ್ಲಿ ಮಗು ಹೋಗೋ ರೀತಿ ಹೋಗಿ ಅಲ್ಲಿ ಒಳಗಡೆ ದರ್ಶನ ಮಾಡಬೇಕು.
ಇಲ್ಲಿ ತುಂಬಾ ಬಗ್ಬೇಕು ಹಾ ಹಾ ದೇವ್ರು ನೋಡ್ಬೇಕಾದ್ರೆ. ಇಲ್ಲಿ ಇದು ಸುರಂಗ ಮಾರ್ಗ ಇದೆ. ನಾವು ಒಳಗಡೆ ಕಪಡಗಳೆಲ್ಲ ಓಡಿಸಿದ್ವಲ್ಲ ಅದೆಲ್ಲ ಇದ್ರೊಳಗಡೆ ಸೇರ್ಕೊಂಡಿರುತ್ತೆ. ಇದು ಮೇಲ್ಕೋಟೆ ನಂಜನಗೂಡು ಹೋಗುತ್ತೆ ಅಂತ ಹೇಳ್ತಾರೆ. ಅವಾಗ ದೇವತೆಗಳು ಮಾಡ್ಕೊಂಡಿದ್ದ ದಾರಿ ಅಂತ ಹೇಳ್ತಾರೆ. ಇದು ಅಷ್ಟು ದೂರ ಹೋದ್ರೆ ಕವೆಂಗ್ 2 ದಾರಿ ಸಿಗುತ್ತೆ. ನಾವು ಎರಡು ಸುರಂಗ ಮಾರ್ಗ ಇದೆ, ಈ ಕಡೆ ಒಂದು ಈ ಕಡೆ ಒಂದು. ಇಲ್ಲಿ ಸಿದ್ಧಗಂಗೆ ಶಿವಗಂಗೆ ಹೋಗುತ್ತೆ ಇದು. ಈ ಕಡೆ ಸುರಂಗ. ಇಲ್ಲಿ ಸರ್ಪ ಸಂಚಾರ ಇದೆ ಅಂತ ಹೇಳಿ ಕಲ್ ಜೋಡಿಸ್ಬಿಟ್ಟಿದ್ದಾರೆ, ಯಾರು ಹೋಗಕ್ಕಾಗಲ್ಲ ಅಂತ. ಇಲ್ಲಿ ಈ ಸುರಂಗದ ಒಳಗಡೆ ಹೋಗ್ಬೋದಾ? ಅಷ್ಟು ದೂರ ಹೋಗ್ಬೋದು, ಅದ್ರ ಗಾಳಿ ಬೆಳಕಿಲ್ಲ, ಹಾಗಾಗಿ ಹೋಗಲ್ಲ. ಅಷ್ಟು ದೂರ ಹೋಗ್ಬೋದು ಅಷ್ಟೇ. ಈ ಕಡೆ ಸೈಡ್ ಇನ್ ಸುರಂಗ ಮಾರ್ಗ ಮೇಲ್ಕೋಟೆ ಮತ್ತೆ ನಂಜನಗೂಡು ಈ ಹೋಗುತ್ತೆ, ಕಡೆ ಸೈಡ್ ಇಂದ ಶಿವಗಂಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅವಾಗ ದೇವತೆಗಳು ಮಾಡ್ಕೊಂಡಿದ್ದ ದಾರಿ ಅಂತ ಓಡಾಡೋದಕ್ಕೆ. ಇವಾಗ ಇಲ್ಲಿ ಬಂದ್ ಮಾಡ್ಬಿಟ್ಟಿದ್ದಾರೆ ಸರ್. ಹೌದು ಬಂದ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಮಳೆಗಾಲದಲ್ಲಿ ನಾವು ಬರ್ತಾ ಇದೀವಲ್ಲ, ಇಷ್ಟು ಸುಲಭವಾಗಿ ದೇವ್ರ ದರ್ಶನ ಸಿಗಲ್ಲ. ಈ ಟೈಮಲ್ಲಿ ಮಾತ್ರ. ಇನ್ನು ಶ್ರಾವಣ ಶುರು ಆದ್ರೆ, ಮಳೆಗಾಲ ಶುರು ಆದಾಗ್ಬಿಟ್ಟ ಹಿಂಗ್ ಕಾರ್ತಿಕ ನೀರು ಓವರ್ ಫ್ಲೋ ತುಂಬಿಡುತ್ತೆ. ಮೇಲ್ಗಡೆ ನೀರು ತುಂಬಿಡುತ್ತೆ. ನೀರಿನ ಮೇಲೆ ದೇವರ ಹತ್ರ ಬಂದು ತುಂಬಿಡುತ್ತೆ. ನಾವೇನ್ ಇಲ್ಲಿ ಹೋಗ್ತಾ ಇದ್ದಲ್ಲಿ ನೀರ್ ಒಳಗಡೆ ಹೋಗ್ಬೇಕಾಗತ್ತೆ. ದೂರ ಇದ್ರೆ ಕಡೆ 2 ದಾರಿ ಸಿಗುತ್ತೆ. ಅಷ್ಟು ದೂರ ಹೋಗು, ಅಲ್ಲಿ ಗಂಟೆ ಹೋಗಿದೀವಿ ನಾವು. ನಿಮ್ಗೆ ಇದು ಡೈಲಿ ಒಂಥರ ಪೂಜೆ ಮಾಡೋದೇ ಹರಸಾಹಸ ಅನ್ಸುತ್ತೆ. ಹೌದು, ನಾವು ಇಲ್ಲಿ ಅಭಿಷೇಕ ಎಲ್ಲ ಪ್ರತಿಯೊಂದು ಮಾಡ್ಬೇಕಿಲ್ಲಿ ನಿತ್ಯ. ಹೌದು ನೋಡಿ, ಇದೇ ಶಿವಲಿಂಗ. ಇಲ್ಲಿಗೆ ಅವ್ರು ಪರಶುರಾಮರು ಬಂದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಇಲ್ಲಿ ಲಿಂಗು ಇದೆ. ಲಿಂಗು ತೋರಿಸ್ತೀವಿ, ಹೂನಲ್ಲಿ ಮುಚ್ಚಿದೀವಿ. ಅದರಿಂದ ನಾವು ಮುಗಿಸ್ವರಿ ಇಟ್ಟಿರೋದು. ಈ ದೇವ್ರ ತಲೆ ಮೇಲೆ ನೀರು ಬರುತ್ತೆ. ಈ ನೀರೇನಿದೆ ಇದೆಲ್ಲ ಈ ದೇವ್ರ ತಲೆ ಮೇಲೆ ಬರೋ ನೀರೇ. ಮಳೆಗಾಲದಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ನೋಡಿ, ಇದೇ ಶಿವಲಿಂಗು. ಕಾಣ್ತಾ ಇದೆಯಾ? ಇದೇ ಶಿವಲಿಂಗು, ಇದೇ ಮೂಲ ಶಿವಲಿಂಗು. ನೋಡಿ, ಗೆರೆ ತರ ಇದೆಯಲ್ಲ ಇದು, ಇದನ್ನೇ ಕೊಡ್ಲಿಲ್ ಹೊಡೆದಿರೋ ಹೇಟ್ ಇದು. ಈ ಕೊಡ್ಲಿಲ್ ಹೊಡೆದಿರೋದು ಹೇಟ್ ನೋಡಿ, ಕಾಣುತ್ತೆ. ಇಲ್ಲಿ ಹೊಡೆದಾಗ ರಕ್ತ ಬರುತ್ತಂತೆ. ರಕ್ತ ಬಂದಾಗ ಇಲ್ಲಿ ಶಿವ ಪ್ರತ್ಯಕ್ಷ ಆಗಿ ಇಲ್ಲಿಗೆ ನಿನ್ ಶಾಪ ವಿಮೋಚನ ಆಯ್ತು ಅಂತ ಹೇಳಿ ಆ ರಕ್ತ ಹಾಲಾಗಿ ಎರೆದಿದ್ದಕ್ಕೆ ಆಲತಿ ಮಲ್ಲೇಶ್ವರ, ಆಲತಿ ಮಲ್ಲಿಕಾರ್ಜುನ ಅಂತ ಇಲ್ಲಿ ನಾಮಕರಣ ಮಾಡ್ತಾರೆ. ನೋಡಿ, ಪಾಣಿ ಮೆಟ್ಲೆಲ್ಲ ಇದೆ ನೋಡಿ. ಲಿಂಗಕ್ಕಿರ್ಬೇಕಾದಂತ ಸ್ತ್ರೀ ಸುಭಾಗ ಅಂತ ಹೇಳ್ತಾರಲ್ಲ, ನೋಡಿ ಇದಿದೆ. ನೋಡಿ, ಕೈಯಕ್ಕಿದೆವಲ್ಲ, ನೋಡಿ ಇದೆಲ್ಲ ಇದೆ. ಇದನ್ನ ಆಗಿನ ಕಾಲದಲ್ಲಿ ಏನಿದೆ, ಏನ್ ಕಡ್ದಿದ್ರು ಬಂಡೆ, ಅದೇ ರೀತಿ ಇದುವರೆಗೂ ಯುಗ ಯುಗಗಳಿಂದನೂ ಇದೇ ತರ ಇದೆ. ಇಲ್ಲೊಂದು ಲೈಟಿಂಗ್ ವ್ಯವಸ್ಥೆ ಬಿಟ್ರೆ ಇಲ್ಲಿ ಯಾವುದನ್ನು ಕೂಡ ಮಾನವ ನಿರ್ಮಿತವಾದ ಯಾವುದು ಕೂಡ ಇಲ್ಲ. ಇಲ್ಲಿ ಹಿಂದೆಡೆ ಪ್ರಬಳೆ ಮಾತ್ರ ಮುಗಿಸಿದೆಯಲ್ಲ, ಹಿಂದೆಡೆ ಪ್ರಬಳೆನ ನಾವಿಟ್ಟಿರೋದು. ಇಲ್ಲಿ ಯಾವ ದೇವ್ರ ತಲೆ ಮೇಲೆ ಇಲ್ಲಿ ನೋಡಿ, ಮೇಲ್ಗಡೆ ಕೇಂದ್ರ ಬಿಂದು ನೀರು ಬೀಳ್ತಾ ಇರುತ್ತೆ. ಈ ಮೂಲ ದೇವರು ದರ್ಶನ ಆಗ್ಬೇಕಾದ್ರೆ ತುಂಬಾ ಕಷ್ಟ. ನೋಡಿ, ಈ ತರ ಒಂದು ವಯಸ್ಸಾದವರು, ಇದು ಬ್ಯಾಕ್ ಪೈನ್ ಇರೋರು, ಅಂತ ನಾವು ಅವರಿರೋರಿಗೆ ದರ್ಶನ ಸಿಗಲ್ಲ. ಈ ರೀತಿ ಲಿಂಗ ದರ್ಶನ ಸಿಗೋದು ಅಪರೂಪ. ಇದು ನೋಡಿ, ಅಂದಾಜ್ ಹಾಕೊಳ್ಳಿ, ಇಷ್ಟು ನೀರ್ ಇದ್ದಾಗ ನಮ್ಗೆ ಯಾವ ತರ ಬರುತ್ತೆ ಇಲ್ಲಿ ಅಂತ. ಆದ್ರೆ ಇಲ್ಲಿ ಬಂದು ನಾವು ಪೂಜೆ ಮಾಡ್ಲೇಬೇಕು. ಇದೇ ಮೂಲ ಶಿವಲಿಂಗು, ಇದೇನೆ. ಇದು ಒಳಗಡೆ ಬರ್ಬೇಕಾದ್ರೇನೆ ಅರ್ಚಕರ ಸಹಾಯದಿಂದನೇ ಬರ್ಬೇಕು. ಇಲ್ಲಿ ಒಳಗಡೆ ಬರ್ಬೇಕಾದ್ರೆ ನಾವು ಕದ ಹಾಕ್ಬಿಟ್ಟಿರ್ತೀವಿ. ಒಳಗಡೆ ಹೇಳ್ದಲ್ಲ, ಕದ ನೋಡ್ಬಿಟ್ಟೆ ಇಷ್ಟೇ ದೇವ್ರು ಅನ್ಕೊಂಡು ಕೈ ಮುನ್ಕೊಂಡು ಹೋಗ್ಬೇಕು. ಒಳಗಡೆ ಬಂದ್ ದೇವ್ರು ನೋಡ್ಬೇಕಾದ್ರೆ ಅರ್ಚಕರ ಕರ್ಕೊಂಡ್ ಬಂದ್ರೆ ದೇವ್ರು ಕಾಣೋದಿಲ್ಲಿ. ಇದನ್ನ ಬರ್ಬೇಕಂದ್ರೆ ಇಂಥ ಶ್ರಾವಣ ಟೈಮ್ ಅಲ್ಲಿ ಇನ್ನೊಂದ್ ತಿಂಗಳಲ್ಲಿ ದೇವ್ರು ನೋಡ್ಬೇಕು ಅನ್ನೋದು ಬರ್ಬೋದು. ಆಮೇಲೆ ಇನ್ನ ಶಿವರಾತ್ರಿ ಗಂಟ ದೇವ್ರ ದರ್ಶನ ಸಿಗಲ್ಲ. ಇದು ನೀರೊಳಗೆ ಮುಳುಗೋಗ್ಬಿಡುತ್ತೆ. ಅವಾಗ ಬಸವಣ್ಣ ಇದೆಯಲ್ಲ, ಅಲ್ಲಿ ಗಂಟ ಮಾತ್ರ ಬಂದು ಹೋಗ್ಬೋದು ಅಷ್ಟೇ. ಮತ್ತೆ ಒಳಗಡೆ ಲಿಂಗು ನೋಡ್ಬೇಕು ಅಂದ್ರೆ ಇನ್ನೊಂದ್ ತಿಂಗಳು 2 ತಿಂಗಳಲ್ಲಿ ಮಾತ್ರ ಲಿಂಗು ಕಾಣುತ್ತೆ. ಆಯ್ತು ಪೂಜೆ 5 ಗಂಟೆ ಲಿಂಗಣ. ಆಮೇಲೆ ಕಾರ್ತಿಕ ಪೂಜೆ ಎಲ್ಲ ನಡೆಯುತ್ತೆ, ಬಟ್ ಅಂದ್ರೆ ದೇವ್ರು ಕಾಣೋದಿಲ್ಲ, ಸ್ಪಷ್ಟವಾಗಿ ದೇವ್ರು ಕಾಣೋದಿಲ್ಲ. ನೀರಲ್ಲಿ ಮುಳುಗಡೆ ಆಗ್ಬಿಡುತ್ತೆ. ಇದೇನಿದೆ ನೋಡಿ, ಇದಿಷ್ಟೇ ಬಂಡೆ. ಇದು ಬಂಡೆ ಎಲ್ಲೂ ಸೋರೋದಿಲ್ಲ, ಎಲ್ಲೂ ಇದಾಗಲ್ಲ, ಲೀಕ್ ಆಗಲ್ಲ. ದೇವ್ರ ತಲೆ ಮೇಲೆ ನಂದಿ ಮೇಲೆನೆ ಎಕ್ಸಾಕ್ಟ್ ನೀರ್ ಬರೋದಿಲ್ಲಿ. ಇಲ್ಲೆಲ್ಲೂ ಗುಹೆಗಳಿಂದ ಸಂಧಿಯಿಂದ ಎಲ್ಲೂ ಬರಲ್ಲ. ಮತ್ತೆ ನೀರ್ ತುಂಬಿದ್ದು ಬಾಗಲೆಲ್ಲ ಹೊರಗಡೆ ಹೋಗುತ್ತೆ ಹೊರತು ಇನ್ನೆಲ್ಲೂ ಹೊರಗಡೆ ಹೋಗಲ್ಲ. ಅಲ್ಲಿ ಜನಗಳು ಏನಪ್ಪಾ ಅಂದ್ರೆ 50-60 ಜನ ಬಂದ್ರೆ ಒಂದೇ ಸರಿ ಒಳಗಡೆ ಬಿಡಕ್ಕಲ್ಲ. ಒಂದ್ 10 ಜನ 15 ಜನ, ಒಂದ್ 10 ಜನ ಮ್ಯಾಕ್ಸಿಮಮ್, ಒಂದ್ 15 ಜನ ಈ ರೀತಿ ಬಂದು ಒಳಗಡೆ ದೇವ್ರು ನೋಡಿದ್ರೆ ಕ್ಲೀನ್ ಆಗಿ ನೋಡ್ಬೋದು. ತಾಳ್ಮೆಯಿಂದ ದೇವ್ರನ್ನ ನೋಡಿದ್ರೆ ಮಾತ್ರ ಇಲ್ಲಿ ದೇವ್ರು ಕಾಣೋದು. ಎಲ್ಲ ಬಂದು ಬೇಗ ನೋಡ್ಕೊಂಡು ಹೋಗೋದ್ರೆ ದೇವ್ರು ಕಾಣೋದಿಲ್ಲ. ಈ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಈ ನೀರನ್ನ ಮುಟ್ಟಿದ್ರೆ ಎಂತ ಮಾತೃಹತ್ಯ ದೋಷನೇ ನಿವಾರಣೆ ಆದಂತ ಪರಶುರಾಮರಿಗೆ ಮಾತೃಹತ್ಯ ದೋಷ ನಿವಾರಣೆ ಅಂತ ಸಪ್ತ ಚಿರಂಜೀವಿಗಳ ಒಬ್ಬರಾದ ಪರಶುರಾಮರಿಗೆ ಮಾತೃಹತ್ಯ ದೋಷ ನಿವಾರಣೆ ಮಾಡಿದಂತ ಸ್ಥಳ ಇದು. ಹಾಗಾಗಿ ಅಂತವ್ರಿಗೆ, ಸಂತಾನ ಇಲ್ದವ್ರಿಗೆ, ಈ ತರ ಮದುವೆ ಆಗಿಲ್ದವ್ರಿಗೆ, ಈ ತರ ಯಾವುದೇ ತೊಂದರೆ ತಾಪತ್ರೆ ಇದು ಮನೆಯಲ್ಲಿ ಯಾವುದೇ ಶಾಂತಿ ನೆಮ್ಮದಿ ಇಲ್ದವ್ರಿಗೆ ಅಟ್ಲೀಸ್ಟ್ ಇಲ್ಲಿ ಬಂದಿದ ತಕ್ಷಣ ನೆಮ್ಮದಿ ಸಿಗ, ಅದಂತೂ ಗ್ಯಾರಂಟಿ. ಮನೇಲಿ ಏನಾಗುತ್ತೋ ಗೊತ್ತಿಲ್ಲ, ಅಟ್ಲೀಸ್ಟ್ ಬಂದು ಭಕ್ತಾದೆ 5 ನಿಮಿಷ ಕುಂತ್ಕೊಂಡ್ರೆ ಇಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗೋದಂತೂ 100%. ನಾವಿಲ್ಲಿ ದೂರದಿಂದ ಬಂದಾಗ ಇಲ್ಲಿ ನಮ್ಗೊಂದು ದೇವರ ಮುಖವಾಡ ಕಾಣುತ್ತೆ, ಬಟ್ ಇಲ್ಲೇ ಲಿಂಗ ಅಂತ ಅನ್ಕೊಳ್ತೀವಿ. ಬಟ್ ಆಕ್ಚುಲಿ ಇಲ್ಲಿದೆ ನೋಡಿ ನಿಮ್ಗೆ, ಇದು ಉದ್ಭವ ಲಿಂಗ, ಭಗವಾನ್ ದರ್ಶನ ಕೊಟ್ಟಂತ ಶಿವಲಿಂಗ ಇದೆ. ನಾರ್ಮಲಿ ಇಲ್ಲೆಲ್ಲ ಫುಲ್ ನೀರ್ ತುಂಬಿರುತ್ತೆ, ಬಾಕಿ ದಿನಗಳಲ್ಲಿ ಬರಕ್ಕಾಗಲ್ಲ. ಈ ಒಂದು ಬೇಸಿಗೆ ಟೈಮ್ ಆಗಿರ್ಬೋದು ಅಥವಾ ಇನ್ನೇನು ಮಳೆಗಾಲ ಶುರು ಆಗೋ ಒಂದು ಅಂಚಿನಲ್ಲಿ ನೋಡ್ಕೊಬಹುದು ಅಷ್ಟೇ.
ಬಹುಶಃ ನಮ್ಗೆ ಭಾಗ್ಯ ಅಂತ ಅನ್ಸುತ್ತೆ ಇದು. ಮೊದಲು ಕುದುರೆ ಮೇಲೆ ನಿಂತ್ಕೊಂಡು ಕಡಿತಿದ್ದಾರೆ, ನಿಂತ್ಕೊಂಡು ಬಕ್ಕೊಂಡು ಕೇಂದ್ರ ಬಿಂದುವಾಗಿ ಝೀರೋ, ಒಂದು ಬೃಹತ್ ಆಕಾರದಿಂದ ಝೀರೋ ಗಂಟ ಬಂದು ಇದನ್ನ ಮಾಡಿರೋದು ಅಂತ ಇದು ಪ್ರತೀತಿ. ನಾನು ಅಹಂ ಅಂದ ಬಂದು ಏನೂ ಇಲ್ಲ ಝೀರೋ, ಅಲ್ಲಿಂದ ಬಂದು ಝೀರೋ ಅನ್ನೋದನ್ನ ತೋರಿಸುತ್ತೆ, ಒಬ್ಬ ವ್ಯಕ್ತಿತ್ವನ ತೋರಿಸುತ್ತೆ. ಇಲ್ಲಿ ಬಾಕಿ ಅಂತ ಇಲ್ಲಿ ಸಂಪೂರ್ಣವಾಗಿ ನೀರಿರುತ್ತೆ, ಖಂಡಿತ. ಇಲ್ಲಿ ದೇವ್ರು ಕಾಣೋದಿಲ್ಲ, ಇಲ್ಲಿ ಈ ತರ ಸುಲಭವಾಗಿ ಈ ತರ ಕುಂತ್ಕೊಳಕ್ಕೆ ಆಗಲ್ಲ. ಇಲ್ಲಿ ದೇವ್ರು ತುಂಬಿಟ್ರೆ ಬಟ್ ಲಿಂಗ ಕಾಣಗಂಟ ನಾವ್ ಬಂದ್ ಪೂಜೆ ಮಾಡ್ಲೇಬೇಕು. ಇಲ್ಲಿ ವಯಸ್ಸಾದವ್ರು ಬರಕ್ಕೂ ಇಲ್ಲಿ ಹಿಂಸೆ ಅಲ್ಲಿ ದೂರದಿಂದ ನಂಗೆ ಅಲ್ಲಿಂದ ಡೈಲಿ ಬಂದ್ ಮಾತ್ರ ನಾವು ಪೂಜೆ ಮಾಡ್ಲೇಬೇಕು. ಈ ಲಿಂಗಕ್ಕೆ ನೀರನ್ನ ಕೆಳಗಡೆ ಕಲ್ಯಾಣಿ ತೋರಿಸಿದ್ವಲ್ಲ, ಈ ನೀರು ಯೂಸ್ ಮಾಡಂಗಿಲ್ಲ ಅಭಿಷೇಕಕ್ಕೆ, ಕೆಳಗಡೆ ಕಲ್ಯಾಣಿಯಿಂದನೇ ಇಲ್ಲಿ ತಂದು ಅಭಿಷೇಕ ಮಾಡ್ಬೇಕು. ಎಂತ ದೊಡ್ಡ ವ್ಯಕ್ತಿ ಆದ್ರೂ ಭಗವಂತನ್ ನೋಡ್ಬೇಕಂದ್ರೆ ತಲೆ ಬಗ್ಸಿ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದಕ್ಕೆ ಒಂದು ಕ್ಷೇತ್ರ ಸಾಕ್ಷಿಯಾಗಿದೆ. ಅಂಬೆಗಾಲಲ್ಲಿ ಬರ್ಬೇಕು ನೋಡಿ. ಇಲ್ಲೆಲ್ಲ ನೋಡಿ ಜಾಗ ಇದೆಲ್ಲ ಓಪನ್ ಏರಿಯಾ, ಆಗಿನ ಕಾಲದಲ್ಲಿ ಜೋಡಿಸಿರೋದೆಲ್ಲ ಏನಿದೆ ಅದೇ. ಈ ಸುತ್ತ ಟೈಲ್ಸ್ ಹಾಕಿರೋದು ಮಾತ್ರ ನಾವು, ಈ ಬಸವಣ್ಣನ ಸುತ್ತ ಹಾಕಿರೋದು ಇದೆಲ್ಲ ಟೈಲ್ಸ್, ಇದನ್ನ ಮಾತ್ರ ನಾವು ಅಭಿಷೇಕ ಮಾಡಿದೆಲ್ಲ ಈಗ ಕೂತ್ಕೊಂಡು ಇದ್ ಮಾಡಾಗ ಕಾಲತ್ರ ಮಾಡೋದು ಅಂದ್ಬಿಟ್ಟು ಇದನ್ನ ಟೈಲ್ಸ್ ಮಾತ್ರ ಹಾಕೊಂಡಿದೀವಿ. ಲೈಟಿನ ಅಷ್ಟೇ ಟೈಲ್ಸ್ ಬಾಗ್ಲು, ಇದನ್ನ ಬಿಟ್ರೆ ಇದು ಯಾವ್ದನ್ನು ಮನುಷ್ಯರು ನಿರ್ಮಿತ ಮಾಡಿದ್ದು ಕುರುಹುಗಳಿಲ್ಲ. ಇದು ಏನಿದೆ ಆಗಿನ ಕಾಲದಿಂದನೂ ಇದೇ ತರ ಇದೆ. ನಾವ್ ಇದೇ ತರ ಪೂಜೆ ಮಾಡ್ಕೊಂಡು ನಮ್ಮ ವಂಶಸ್ಥರೇ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ. ಇಲ್ಲಿ ಮಂಗಳಾರತಿ ಪ್ರಸಾದ ಏನಿದ್ರು ಇಲ್ಲಿ ಕೊಡ್ತೀವಿ. ಗಂಗೆ ಪೂಜೆ ಅಂತ ಮಾಡ್ಸೋದು ನೋಡಿ, ಇದೇ ನೀರಿನ ಒಳಗಡೆ ಇಟ್ಟು ಮಾಮೂಲಿ ಗಂಗೆ ಪೂಜೆ ಏನ್ ಮಾಡ್ತೀವಿ ಅದನ್ನ ಮಾಡಿಸ್ತೀವಿ. ಗಂಗೆ ಪೂಜೆ ಮಾಡಿಸಿ ಅವ್ರ ಕೈಲಿ ಬಸವನ್ನ ಎತ್ತಿಸ್ತೀವಿ, ಚಿಕ್ಕ ಬಸವನ್ನ. ಈ ಕಡೆ ಚಿಕ್ಕ ಬಸವ ಇದೆಯಲ್ಲ ನೋಡಿ, ಇದಕ್ಕೆ ಗಂಗೆ ಪೂಜೆ ಏನಕ್ಕೆ? ಸಂತಾನ ಇಲ್ದವ್ರಿಗೆ ಗಂಗೆ ಪೂಜೆ ಮಾಡಿಸ್ತೀವಿ. ಅವ್ರಿಗೆ ಸಂತಾನ ಆಗಿದೆ ಇದು ನೋಡಿ, ಅದು ನಾವು ಪ್ರತಿಷ್ಠಾಪನೆ ಮಾಡೋದು ಬಸವಣ್ಣ. ಆ ಕಡೆ ಅದು ನೋಡಿ, ಕಣ್ಣು ಕಿವಿ ಕೋಡು ಎಲ್ಲ ಸ್ಪಷ್ಟವಾಗಿದೆ. ಇದು ನೋಡಿ ಉದ್ಭವ ಇರೋದಕ್ಕೆ ಸ್ಪಷ್ಟನೆ ನೋಡಿ, ಅದಕ್ಕೆ ಕಣ್ಣು ಕಿವಿ ಆಗ್ಲಿ ಯಾವುದನ್ನು ಸ್ಪಷ್ಟವಾಗಿಲ್ಲ. ಇನ್ನೇನಪ್ಪ ನೋಡಿ, ಈ ಕಡೆ ಎಲ್ಲೂ ನೀರು ಬರಲ್ಲ ನೋಡಿ, ಈ ತರ ನೀರು ಬರುತ್ತೆ ಇಲ್ಲಿ ನೋಡಿ. ಇಲ್ಲಿ ನೀರು ಈ ತರ ದೇವ್ರ ಮೇಲೆ ಬರೋ ನೀರು ಅಲ್ಲಿ ಕಾಣುತ್ತೆ ನೋಡಿ, ಡ್ರಾಪ್ಸ್ ಅನ್ನುತ್ತದೆ. ಈ ದೇವ್ರ ಪಾದದ ಮೇಲೆ ಒಳಗಡೆ ಲಿಂಗದ ಮೇಲೆ ಮಾತ್ರ ನೀರು ಯಾವಾಗ್ಲೂ ಬರ್ತಾ ಇರುತ್ತೆ. ಬಟ್ ನಾವು ಒಬ್ಬೊಬ್ಬರ ಧನುರ್ಮಾಸದ ಪೂಜೆನೇ ನಡೆಯುತ್ತೆ, 4 ಗಂಟೆ 4:15 ಬಂದು ಪೂಜೆ ಮಾಡ್ತೇವೆ. ಧನುರ್ಮಾಸದಲ್ಲೂ ಪೂಜೆ ಮಾಡ್ತೀವಿ. ಫ್ಯಾಮಿಲಿ ಅವರು ಒಬ್ಬೊಬ್ರು ವಹಿಸ್ಕೊಂಡಿದ್ದೀರಾ? ಹೌದು, ಒಂದ್ 3 ತಿಂಗಳಿಗೆ ಚೇಂಜ್ ಆಗುತ್ತೆ. ಯಾರಾದ್ರೂ ಅರ್ಚಕರ ನಂಬರ್ ಸಿಕ್ಕಿದ್ರು ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ರೆ ಮಾತ್ರ ಇಲ್ಲಿ ದರ್ಶನ ಸಿಗುತ್ತೆ. ಸುಮ್ಮನೆ ಡೈರೆಕ್ಟ್ ಆಗಿ ಬಂದ್ರೆ ಇಲ್ಲಿ ಸಿಗಲ್ಲ. ಅದಕ್ಕೆ ಅದು ನಾವ್ ಯಾರು ಇಲ್ಲಿ ಇದಿಲ್ಲ, ಮತ್ತೆ ಇರೋದಿಲ್ಲ ಇಲ್ಲಿ ಅರ್ಚಕರು ಯಾವಾಗ್ಲೂ ಇರೋದು. ಯಾರೋ ಬಂದು ಇದ್ದಿ ಪೂಜೆ ಮಾಡಿಸ್ಕೊಂಡಿದ್ರೆ ಆ ಟೈಮಲ್ಲಿ ಬಂದ್ರೆ ಸಿಗ್ತಾರೆ. ಆತರ ಇಲ್ಲಿ ದೇವರಿದೆ ಅನ್ನೋದು ಹೆಂಗ್ ಗೊತ್ತಾಯ್ತು ನರ್ಮನುಷ್ಯರೇ? ಯಾಕಂದ್ರೆ ಮನುಷ್ಯರ ನಿಮಿತ್ತವಾಗಿ ಇಲ್ಲಿ ಯಾವ್ದು ಇಲ್ಲ. ಹೌದು, ಇಲ್ಲಿ ಒಂದು ಕಾಮಧೇನು ಹಸು ಮೇಯ್ತಿತ್ತಂತೆ, ಒಂದು ಹಸುನ ಹಿಂಬಾಲಿಸ್ಕೊಂಡ್ ಬಂದು ರಾತ್ರಿ ಒಂದು ಹಸು ಮೇಯ್ತಿತ್ತಂತೆ. ಕೆಳಗಡೆ ಊರಿದೆಯಲ್ಲ ಅಲ್ಲೆಲ್ಲ ಜಮೀನಲ್ಲಿ, ಅದೊಂದು ಹಸು ಮೇಯ್ತಿರ್ಬೇಕಾದ್ರೆ ಹಸುನ ಹಿಂಬಾಲಿಸ್ಕೊಂಡು ರಾತ್ರಿ ಒಬ್ಬ ವ್ಯಕ್ತಿ ಹಿಂಬಾಲಿಸ್ಕೊಂಡ್ ಬರ್ತಾನೆ. ಯಾರ ಮನೆ ಹತ್ರ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅಂತೇಳಿ ಹಸುನ ಹಿಂಬಾಲಿಸ್ಕೊಂಡ್ ಬಂದಾಗ ಹಸು ರಾತ್ರಿ ಗುಹೆ ಮುಂದೆ ನಿಂತ್ಕೊಂಡ್ ಬಂತಂತೆ. ಈ ಗುಹೆ ಮುಂದೆ ನಿಂತ್ಕೊಂಡು ಅಂಬಾ ಅಂತ ಕರೆದಾಗ ಈ ಒಳಗಡೆಯಿಂದ ಕಾವಿ ಕಮಂಡ್ಲ ಹಾಕೊಂಡು ಋಷಿ ಮುನಿ ಬಂದು ಹಾಲು ಕರ್ಕೋತಿದ್ರಂತೆ ಆ ಹಸುವಿನಲ್ಲಿ. ಯಾರು ಕೊಡ್ತಿದ್ರು? ನರ್ಮನುಷ್ಯನ ಅದನ್ನ ನೋಡಿ, ನೀನ್ ನೋಡಿದ ಅವ್ರನ್ನ ನೋಡ್ಬಿಟ್ಟು ಕರೆದು ಹೇಳ್ತಾರೆ, ನೀನ್ ನೋಡ್ಬಿಟ್ಟು ತಪ್ಪ ಇಲ್ಲಿ ದೇವ್ರಿದೆ, ನೀನು ಇಲ್ಲಿ ದೇವರ ಹೆಸೆ ನೋಡ್ಬಾರ್ದಾಗಿತ್ತು, ನೀನ್ ಹೇಳಿದ್ರೆ ನಿನ್ನ ತಲೆ ಹೊಡೆದು ಸಹಸ್ರ ಹೋಳಾಗ್ಲಿ ಅಂತ ಶಾಪನು ಕೊಡ್ತಾರಂತೆ. ಆದ್ರೂ ನಮ್ಮ ಮನುಷ್ಯನ ಬುದ್ಧಿ ಅದನ್ನ ಹೋಗಿ ಈ ತರ ದೇವರಿದೆ, ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದಾಗ ಜನಗಳೆಲ್ಲ ಬಂದು ಅವಾಗ ಆಗಿನ ಇಲ್ಲಿ ಪೂಜೆ ಮಾಡ್ಕೊಂಡು ಈ ದೇವರಿಗೂ ಒಂದು ಗೋಪ್ಯತೆಯಿಂದಾನೇ ಇಲ್ಲಿ ಇದು ದೇವಸ್ಥಾನ ಇದೆ ಅಂತ ಋಷಿ ಮುನಿಗಳು ಇದನ್ನ ಪೂಜೆ ಮಾಡ್ಕೊಂಡು ಅಂತ ಇತ್ತು ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿದೆ, ನಿಗೂಢವಾಗಿದೆ, ರಹಸ್ಯವಾಗಿದೆ, ಬಹಳ ಸತ್ಯವಾಗಿದೆ. ಈ ತರ ಪುಣ್ಯಕ್ಷೇತ್ರಗಳು ಸಿಗಲ್ಲ. ಇದನ್ನ ಯಾಕೆಂದ್ರೆ 1 ಸರಿ 2 ಸರಿ 4 ಸರಿ ಬಂದು ದೇವ್ರ ದರ್ಶನ ಮಾಡಿದವರು ಇದ್ದಾರೆ. ಇಂತ ಪ್ರಶಾಂತವಾದ ಸ್ಥಳದಲ್ಲಿ ಭಗವಂತ ಸಾಕ್ಷಾತ್ ನೆಲೆಸಿದನು ಸತ್ಯ. ಯಾವುದೇ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ. ಈಗೆಲ್ಲ ಟ್ರೈನ್ ಇದೆ, ಈ ಪ್ರತಿಯೊಂದು ಸಲಕರಣೆಗಳಿದೆ, ಕರೆಂಟ್ ಇದೆ, ಬಟ್ ಆಗ ಏನೂ ಇಲ್ದಲ್ಲ ಇದನ್ನ ಮಾಡೋದಕ್ಕೆ ಕುರುಹುಗಳಾಗ್ಲಿ ಸಾಕ್ಷಿ ಆಧಾರಗಳಾಗ್ಲಿ ಯಾವುದಿಲ್ಲ. ಕಾರ್ತಿಕ್ ಸೋಮವಾರ ಕ್ಲೀನ್ ಮಾಡ್ಬಿಡ್ತಾರೆ, ನೀರೆಲ್ಲ ತೆಗ್ದ್ಬಿಡ್ತಾರೆ ಆಚೆ. ನೀರಿದ್ರು ತೆಗಿತಾರೆ ಆಚೆ, ಮೋಟರ್ ಎಲ್ಲ ಹಾಕಿ ಬಕೆಟ್ ಅಲ್ಲಿ ಹಾಕಿ ಎಲ್ಲ ಕ್ಲೀನ್ ಮಾಡ್ತೀವಿ. ಆ ಟೈಮಲ್ಲಿ ಕ್ಲೀನ್ ಮಾಡಿ ದೇವ್ರ ದರ್ಶನ ಸಿಗ್ಲೇಬೇಕಲ್ಲ ಅವತ್ತು. ಇದನ್ನ ಮಲ್ಲಪ್ಪ ಅಂತಾನು ಕರೀತಾರೆ, ಹೌದು, ಮಲ್ಲಪ್ಪ, ಮಲ್ಲೇಶ್ವರ, ಮಲ್ಲಿಕಾರ್ಜುನ ಅಂತಾನು ಕರೀತಾರೆ. ಇಲ್ಲಿ ಆವಾಗ ಇದ್ರಿಂದನು ಇಲ್ಲಿ ಕರಡಿನೂ ಕೂಡ ಪೂಜೆ ಮಾಡ್ತಿತ್ತು ಅಂತ ಹೇಳ್ತಾರೆ. ಕರಡಿ ಮನುಷ್ಯನಿಂದ ಮೊದ್ಲಿದಕ್ಕೆ ಕರಡಿನ ಪೂಜೆ ಮಾಡ್ತಿತ್ತು ಅಂತಾನು ಹೇಳ್ತಾರೆ. ನೀರ್ ತುಂಬೋದು ಇದರಿಂದ ನೋಡಿ, ಎಲ್ಲೂ ಒಂದು ಪಿನ್ ಡ್ರಾಪ್ ಅನ್ಕಲ್ಲ ನೋಡಿ. ಯಾವಾಗ ಶಿವನಿಗಿಂತ ಫಸ್ಟ್ ನಂದಿ ಪೂಜೆನೆ ಮಾಡ್ಬೇಕು, ಅದು ಅವ್ರಿಗಿರೋ ವರ. ಅದು ಆ ನಂದಿ ಯಾವಾಗ ಪ್ರತ್ಯಕ್ಷ, ಇಲ್ಲಿ ಶಿವ ನಂದಿ ಮುಖ ನೋಡಿ, ನಂದಿ ಆಪೋಸಿಟ್ ತಾನೆ ಈ ತರ ಲಿಂಗು ಮುಂದೆ ನಂದಿ ಇಡ್ತೀವಲ್ಲ ನೋಡಿ, ನಂದಿ ಮುಖನು ಆ ಕಡೆ ಇದೆ. ಶಿವ ಇದ್ದೇದಾನೆ ಬಿಡಬಾರ್ದು ಅಂತೇಳಿ ನೋಡಿ, ಶಿವಲಿಂಗ ಎಡಗಡೆ ಇದೆ, ಅದು ಗೊತ್ತಿಲ್ಲದೆ ಶಿವಲಿಂಗಕ್ಕೆ ಹೊಡೆದ್ರು ಅಂತ. ನಂದಿ ನೋಡಿ ಈ ಕಡೆ ದೊಡ್ಡ ಕಡ್ದಿದ್ದಾರೆ
ನೋಡಿ ನಾವು ಯಾವ್ದನ್ನೇ ಕಥೆ ರೂಪದಲ್ಲಿ ಹೇಳಿದ್ರು ಅದು ನಿಜನೇ. ಯಾಕೆಂದ್ರೆ ನೋಡಿ ನಾವು ಹೋಗ್ತೀವಲ್ಲ ಬಲಗಡೆ ಸೈಡ್ ಎತ್ತರ ಇದೆ, ಎಡಗಡೆ ಸೈಡ್ ಸ್ವಲ್ಪ ಕಮ್ಮಿ ಇದೆ ಎತ್ತರ. ಅವರು ಹಿಂದಿಗೆ ಹೋಲೋ ಕಡೆಗೆ ಹೋಗಿ ಹಿಂಗೆ ಎಡಗಡೆ ಗೊತ್ತಿಲ್ಲದಲ್ಲಿ ಶಿವಲಿಂಗ ಕೊಡಿದ್ರು ಅಂತ. ಇದನ್ನ ನಾಗಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ ಬರುತ್ತೆ. ಇಲ್ಲಿ ನಾಗಮಂಗಲದಿಂದ ಬರ್ಬೋದು. ಇಲ್ಲಿ ಬೆಂಗಳೂರಿಂದ ಬರೋರಿಗೆ ಬೆಳ್ಳೂರು ಕ್ರಾಸ್ ಬಂದು ನಾಗಮಂಗಲ ಬಂದು ನಾಗಮಂಗಲ ಟಿಬಿ ಸರ್ಕಲ್ ಇಂದ ಯಾರು ಕೇಳಿದ್ರೆ ಹೇಳ್ತಾರೆ ಆಲ್ತಿ ಬೆಟ್ಟಕ್ಕೆ ಹೋಗೋ ದಾರಿ ಯಾವುದು ಅಂತ. ಲೊಕೇಶನ್ ಅಂತ ಹಾಕೋಬಿಟ್ಟು ಲೊಕೇಶನ್ ಸರಿಯಾಗಿ ತೋರಿಸ್ತಾ ಇಲ್ಲ. ಲೊಕೇಶನ್ ತೋರಿಸಿದ್ರೆ ಫಾರೆಸ್ಟ್ ಒಳಗಡೆ ಒಂದು ಚಾನಲ್ ಇದೆ, ಚಾನಲ್ ಅಂತ ತೋರಿಸ್ಬಿಡುತ್ತೆ, ಬೇರೆ ಬೇರೆ ದಾರಿ ತೋರಿಸುತ್ತೆ. ಲೊಕೇಶನ್ ಹಾಕೊಳ್ಳೋದು ಅವಾಯ್ಡ್ ಮಾಡಿ. ಇಲ್ಲಿ ಎಡರಿಂದಾನೇ ಬರ್ಬೋದು, ಕಾಳಿಂಗನಹಳ್ಳಿ ಅಂತ ಒಂದಿದೆ, ಅಲ್ಲಿಂದ ಒಳಗಡೆಯಿಂದ ಬರುತ್ತೆ. ಸುಮಾರು ಊರುಗಳಿದೆ, ಕನ್ಫ್ಯೂಸ್ ಆಗುತ್ತೆ. ಬೆಂಗಳೂರಿಂದ ಬರೋರಿಗೆ ಇದು ಮೈಸೂರು ಕಡೆಯಿಂದ ಬಂದ್ರೆ ನಾಗಮಂಗಲದಿಂದ ಡೈರೆಕ್ಟ್ ಬರ್ಬೋದು. ಬೆಂಗಳೂರಿಂದ ಬರೋರಿಗೆ ಬೆಳ್ಳೂರು ಕ್ರಾಸ್ ನಾಗಮಂಗಲದಿಂದ ಹಾಲ್ತಿಗೆ ಬರ್ಬೋದು. ನಿಮ್ ನಂಬರ್ ಹಂಗೆ ಹೇಳ್ಬಿಡಿ. ನಮ್ ನಂಬರ್ 9591468548. ನಮ್ದಿಲ್ಲ ಅಂದ್ರೆ ಬೇರೆಯವ್ರು ಇದ್ರು ಅವ್ರ ನಂಬರ್ ಕೊಡ್ತೀವಿ. ದೇವ್ರ ಸೇವೆಗೆ ಸ್ವಲ್ಪ ಬೆಳಗ್ಗೆ ಬೇಗ ಬನ್ನಿ. ಸಾಯಂಕಾಲ ಟೈಮ್ ಬಂದ್ ಕರೆದ್ರೆ ಬರಲ್ಲ, ಯಾಕಂದ್ರೆ ಕಾಡು ಪ್ರಾಣಿಗಳಿದೆ, ಕರಡಿ ಇದೆ, ಚಿರತೆ ಇದೆ. ಹಾಗಾದ್ರೆ 6 ಗಂಟೆ ಮೇಲೆ ಆಲ್ಮೋಸ್ಟ್ 5 ಗಂಟೆ ಮೇಲೆ ಬರಲ್ಲ ಅರ್ಚಕರು. ನೀವು ಅಷ್ಟು ದೂರ ಬಂದಿದೀವಿ ಬನ್ನಿ ಸ್ವಾಮಿ ಅಂದ್ರೆ ಬರಲ್ಲ. ಯಾರು ಬರ್ಲಿ ಡೈಲಿ ಅಂತೂ ಪೂಜೆ ಅಂತೂ ಮಾಡೇ ಮಾಡ್ತೀವಿ. ನೀವು ಬಂದು ದೇವ್ರ ನೋಡ್ಬೇಕಂದ್ರೆ ಅರ್ಚಕರನ್ನ ಕಾಂಟ್ಯಾಕ್ಟ್ ಮಾಡಿ ಊರೊಳಗಡೆ ಯಾರಾದ್ರೂ ಕೇಳಿದ್ರು ಹೇಳ್ತಾರೆ. ಬಟ್ 5 ಗಂಟೆ ಒಳಗಡೆ ಬಂದ್ರೆ ತುಂಬಾ ಒಳ್ಳೇದು ದೇವ್ರ ನೋಡೋದಿಕ್ಕೆ. ಆಗಿನ ಕಾಲದಲ್ಲಿ ಬಂದು ಶಿಲಾಸನ ನಡೆದೆಲ್ಲ ಯಾಗಗಳು ಮಾಡಿದ್ದು, ಒಂದು ಸೇವೆಗಳು ಮಾಡಿದ್ದು ಅಂತ ಎಲ್ಲ ಇದನ್ನ ಸುಮಾರು ಈ ಹಳೆ ಕಾಲ ಶಿಲಾಶಾಸನ ಓದೋರೆಲ್ಲ ಬಂದು ಹೇಳಿದ್ದಾರೆ. ಇದು ತುಂಬಾ ಹಳೆಯದಂತೂ ಸತ್ಯ ಅದು, ಯಾಕಂದ್ರೆ ನೋಡದೆ ಗೊತ್ತಾಗುತ್ತೆ. ನಮ್ ಸರ್ಗೊಬ್ಬ ಎಲ್ಲ ಹೇಳ್ತಿದ್ರು ತುಂಬಾ ಹಳೆ ಪ್ರಾಚೀನ ಕಾಲದ್ದು, ಆಗಿನ ಕಾಲದ ಬರೀತಿದ್ದು, ಸೇವ್ ಮಾಡಿದ್ದು ಇವೆಲ್ಲ ಕುರುಹುಗಳು ಅಂತ ಬರ್ದಿರೋದು ಅಂತ. ಇದು ನೋಡಿ, ಇದು ಕೆಳಗೂ ಬಂಡೆ ಮೇಲೂ ಬಂಡೆ. ಇದೊಂದು ಯಾಕೆಂದ್ರೆ ಕೆಲವೊಂದು ದೇವಸ್ಥಾನಗಳು, ಈಗ ನಾವು ಸುಮಾರು ದೇವಸ್ಥಾನ ನೋಡಿದ್ವಿ, ಈ ಬಂಡೆನ ಬಗ್ಗಿರುತ್ತೆ, ಅದಕ್ಕೆ ಗೋಡೆ ಕಟ್ಬಿಡ್ತಾರೆ, ಒಳಗಡೆ ದೇವಸ್ಥಾನ ದೇವರು ಅಂತ ಮಾಡಿರ್ತಾರೆ. ಇದು ಒಂದೇ ಬಂಡೆ ಒಳಗಡೆ ರಂಧ್ರ ಮಾಡಿರೋದು, ಇದನ್ನ ಕೊಡ್ತಿರೋದು ಗುಹಾಂತರ ದೇವಾಲಯ ಅಂತ ಹೇಳ್ಬೋದು ಇದನ್ನ. ಹಾ, ಖಂಡಿತ. ಹಸುನ ಹಿಂಬಾಲಿಸ್ಕೊಂಡ್ಬಂದು ಇಲ್ಲಿ ಗುಹೆ ನೋಡಿದ್ರು ಶಾಸನ ಬರ್ದಿದ್ದಾರೆ ನೋಡಿ, ಆ ಗೋಡೆ ಮೇಲೆ ಕಾಣುತ್ತೆ ನೋಡಿ. ಆ ಶಾಸನನೇ ಇಲ್ಲಿನ ದೇವಸ್ಥಾನವನ್ನು ಗುರುತಿಸ್ಕೊಂಡಿದ್ದು ಅಂತ. ಇಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ಗೊತ್ತಾಗುತ್ತೆ. ಮೊದ್ಲು ಇಲ್ಲೆಲ್ಲ ತಳಗೆ ಎಲ್ಲ ಮಾಡ್ತಿದ್ವು. ಇಲ್ಲೇನೆ ಈ ಸಂಧಿ ಹೆಂಗಿದೆಯಲ್ಲ, ಇಲ್ಲೇನ ದೇವರಿಗೆ ತಳಗೆ ಎಲ್ಲ ಮಾಡ್ತೀವಿ. ಈಗೆಲ್ಲ ಮನೆಯಲ್ಲೇ ಮಾಡ್ಕೊ ಬರ್ತೀವಿ. ಒಬ್ಬಿಟ್ಟು ಬಾಲ್ದಾನ ಈ ತರ ಎಲ್ಲ ಕೊಟ್ರೆ ಮನೇಲಿ ಮಾಡ್ಕೊ ಬರ್ತೀವಿ. ನೋಡಿ ಇಲ್ಲೆಲ್ಲ ಜೇನ್ ಕಟ್ಬಿಡುತ್ತೆ ಇಲ್ಲೆಲ್ಲ, ಅಲ್ಲಿ ಆ ಕಡೆ ಕಾಣ್ತಿರುತ್ತೆ ನೋಡಿ. ಹಾ ನೋಡಿ ಅಲ್ಲೆಲ್ಲ ಅದೇ. ಇಲ್ಲಿ ಸುತ್ತಮುತ್ತ ಗ್ರಾಮ ದೇವತೆಗಳೆಲ್ಲ ಇದನ್ನ ಅಣ್ಣ ಅಂತ ಕರೀತಾರೆ. ಇಲ್ಲಿ ಕೊಲ್ಲಾಪುರದಮ್ಮ ಅಂತ ಇದೆ, ಪಡ್ಲದಮ್ಮ ಅಂತ ಇದೆ, ಅಟ್ಟಿಲಕ್ಕಮ್ಮ, ಜಲಗೇರಮ್ಮ ಬಂದು ಇಲ್ಲಿ ಈ ಸನ್ನಿಧಾನಕ್ಕೆ ಸೇರ್ಕೋತವೆ. ಹಾಲ್ತಿ ಮಲ್ಲಪ್ಪ. ಹಾಲ್ತಿ ಮಲ್ಲಪ್ಪನ ಹತ್ರ ಇದಾವೆ ಅಂದ್ಬಿಟ್ಟು ಇಲ್ಲಿಂದ ಬಸವನ್ನೆಲ್ಲ ಕರ್ಕೊಬಂದು ದೇವ್ರ ಕರ್ಕೊಬಂದು ಪುಣ್ಯ ಮಾಡಿ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಪಾಂಡವರು ವಾಸವಾಗಿದ್ರು ಅಂತ ಹೇಳ್ತಾರೆ. ಇಲ್ಲಿ ಸುಮಾರು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಮಡಿಕೆ ಕುಡಿಕೆಗಳು ಎಲ್ಲ ಇದ್ದು. ಬಟ್ ಅಂದ್ರೆ ಈಗೆಲ್ಲಾರು ಅದನ್ನ ಬಂದು ಜನಗಳು ಅದನ್ನ ಕಲ್ ಜೋಡಿಸೋದು ಅದಕ್ಕೆ ಇದಕ್ಕೆ ಮಾಡ್ಬಿಟ್ಟು ಎತ್ಕೊಂಡು ಬಿಟ್ಟಿದ್ದಾರೆ. ಇದು ಅವ್ರು ಬಳಸಿದ ಒಳಕಲ್ಲು ಅಂತ ಹೇಳ್ತಾರೆ ನೋಡಿ, ಕಾಣುತ್ತೆ ಇಲ್ಲಿ. ಇದು ಪಾಂಡವರ ಮನೆ, ಪಾಂಡವರು ವಾಸವಾಗಿದ್ದು ಅಂತ ಹೇಳ್ತಾರೆ. ಒಂದು ವಾಸಕ್ಕೆ ಬೇಕಾದ ವಸ್ತುಗಳು ಅವ್ರು ಇರೋದಕ್ಕೆ ಮನೆ ತರ ಕಟ್ಕೊಂಡಿದ್ದು ಜಾಗ ಸರ್ ಇದು. ಇದೆಲ್ಲ ಮಾಮೂಲಿ ಕಲ್ ತರ ಎಲ್ಲ ಜೋಡಿಸಿತ್ತು, ಹೊಸ್ಲು ತರ ಎಲ್ಲ ಜೋಡಿಸಿ ಮನೆ ತರನೇ ಇತ್ತು. ಒಂದು ಬಾಗಿಲೆಲ್ಲ ತರ ಇತ್ತು, ಮನೆ ತರ ಇತ್ತು. ಬಂದು ಜನಗಳು ಅದನ್ನ ಬಂದೆಲ್ಲ ಇದ್ ಮಾಡಿ ಎಲ್ಲ ಕೆಡಬಿಟ್ಟಿದ್ದಾರೆ ನೋಡಿ. ಈ ತರ ಎಲ್ಲ ಕುರುಹುಗಳು ಇದ್ದು ಸುಮಾರು ಒಲೆ ಇದು ಎಲ್ಲ ಇತ್ತು. ಬಟ್ ಈಗ ಇಲ್ಲ. ಇಲ್ಲಿ ಜನಗಳು ವಾಸವಾಗಿ ಅನುಕೂಲ ಮಾಡ್ಕೊಂಡಿದ್ದು ನಿಜ, ಅದ ಆ ತರ ಇತ್ತು. ಒಳಗಡೆ ಶೆಲ್ಫು ಅವ್ರು ಬಳಸ್ತಿದ್ದು ಎಲ್ಲ ಇತ್ತು. ಒಂದ್ ರೂಮ್ ತರ, ಒಟ್ನಲ್ಲಿ ಅದೆಲ್ಲ ಈ ಆದಿವಾಸಿಗಳು ಇರ್ತಿದಾರಲ್ಲ, ಒಂದ್ ರೂಮ್ ತರ ಮಾಡ್ಕೊಂಡು ಆ ತರ ಇತ್ತು. ಅಡಿಗೆ ಮಾಡೋದಿಕ್ಕೆ ಇದಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ರು ಅಂತ. ಇಲ್ಲಿಂದ ಮೇಲ್ಗಡೆ ಒಂದು ಗೋಪುರ ಕಾಣುತ್ತೆ, ಇಲ್ಲಿಂದ ಹತ್ತಿ ಹೋಗ್ತಾರೆ. ಮೆಟ್ಲುಗಳಿಲ್ಲ, ಇಲ್ಲಿಂದ ಮೇಲ್ಗಡೆ ಹತ್ತಿ ಹೋಗ್ತಾರೆ. ನಿಮ್ ಪಕ್ಕದಿಂದ ಹೋಗ್ಬೋದು. ಹೋದ್ರೆ ಮೇಲ್ಗಡೆ ಹೋದ್ರೆ ಒಳ್ಳೆ ವ್ಯೂ, ಆ ಕಡೆ ಊರುಗಳು ಸುಮಾರು ದೂರ ಕಾಣುತ್ತೆ. ಇದು ಯಾವ್ದು ತರ್ಕಕ್ಕೆ ಸಿಗಲ್ಲ ಸರ್. ಇಲ್ಲಿ ಯಾವ್ದನ್ನು ಈ ತರ ಲೆಕ್ಕಾಚಾರ ಹಾಕಿ ಇದಕ್ಕೆ ಯಾವ ರೀತಿನಾದ್ರು ಕತೆ ಹೇಳಿದ್ರು ಇದಕ್ಕೆ ನೋಡಿ ಸರ್ ಲಿಂಕ್ ಆಗ್ಬೋದು. ಯಾಕೆಂದ್ರೆ ಮನುಷ್ಯ ನಿರ್ಮಿಸಿರೋದು ಯಾವ್ದು ಇಲ್ಲ, ಕೊಡ್ಲಿಯಿಂದಾನೇ ಕಡ್ದಿರೋದು ಇದನ್ನ. ಆಮೇಲೆ ನೋಡಿ ಯಾವ ತರ ಪ್ರಶಾಂತವಾಗಿರೋ ವಾತಾವರಣದಲ್ಲಿ ಈ ರೀತಿ ಶಿವ ಒಂಥರ ಧ್ಯಾನ ಮದ್ದನಾಗಿರೋದು ಅಂತ. ಯೋಗ ಮಲ್ಲೇಶ್ವರ ಅಂತ ಇದಕ್ಕೆ ಯೋಗ ಇದ್ದಿದ್ರಲ್ಲಿರೋ ಭಗವಂತ ಯೋಗ ಸ್ಥಾನದಲ್ಲಿ ಯೋಗ ಮಾಡ್ತಾ ಇದ್ದಾನೆ ಅನ್ನೋ ರೀತಿನೂ ಹೇಳ್ಬೋದು. ಏಕೆಂದ್ರೆ ಯಾವುದೇ ಒಂದು ಪಿಂಡ್ರ ತೊಂದರೆನೇ ಇಲ್ದಿರ ಅಂತ ಸ್ಥಳ ಇದು. ಈ ಸ್ಥಳದಲ್ಲಿ ಬಂದಿದ್ರೆ ಒಂದು ವೈಬ್ರೇಷನ್ ಶುರು ಆಗುತ್ತೆ. ಇಲ್ಲಿ ಭಗವಂತನಿಗೆ ಯಾವ್ದೊಂದು ಲೋಕ ನಮ್ಗೆ ಅದು ಬೇಕಪ್ಪ ಇದು ಬೇಕಪ್ಪ, ಭಗವಂತ ಅಷ್ಟು ಮನೆ ಕೊಡು ಇಷ್ಟು ಆಸ್ತಿ ಕೊಡು ಅನ್ನೋದು ವಿಚಾರಕ್ಕೆ ಬರೋದಿಲ್ಲ. ಇಲ್ಲಿ ಭಗವಂತನ ಸೇವೆ ಮಾಡೋದಕ್ಕೆ ಒಳಗಡೆ ಬಂದು ಕುಂತ್ಕೊಂಡ್ರೆ ಏನೂ ಕೇಳಲ್ಲ ಮನುಷ್ಯ. ನಂಗೆ ಏನೂ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಅಬ್ಸರ್ವ್ ನಾವ್ ಎಷ್ಟೋ ಜನ ಕೇಳಿದೀವಿ. ಅದು ಬೇಕು ಇದು ಬೇಕು ಅಂತ ಯಾರು ಏನೂ ಕೇಳೋದಿಲ್ಲ ಇಲ್ಲಿ.
ಒಂಥರ ಹೊಸ ಇದು ಬರುತ್ತೆ. ಅದನ್ನ ವ್ಯಕ್ತಪಡಿಸಕ್ಕಾಗಲ್ಲ ಅವ್ರ ಕೈಯಲ್ಲಿ. ಎಷ್ಟೋ ಜನ ಸರ್ ಒಂದ್ಸರಿ ಮೈಸೂರು ಒಬ್ರು ಡಾಕ್ಟ್ರು ಕತೆ ಹೇಳ್ಬೇಕು ಅಂದ್ರೆ, ಅವರು ಇನ್ನೂ ಮೆಟ್ಲೆಲ್ಲ ಇತ್ತು. ಆ ಮೆಟ್ಲೆಲ್ಲ ಇದ್ದಾಗ ಏನಾಯ್ತು, ಅವರು ಡಾಕ್ಟ್ರಿಗೆ ಹಾರ್ಟ್ ಪೇಷಂಟ್ ಅವರು. ಈಗ ನಮ್ಗೆ ಸುಸ್ತಾಗುತ್ತೆ ಬರ್ಬೇಕಾದ್ರೆ ನಡ್ಕೊಂಡು. ಅವ್ರಿಗೆ ಅಲ್ಲಿ ಆಲ್ಮೋಸ್ಟ್ ಡಾಕ್ಟರ್ ವಯಸ್ಸಾಗಿತ್ತು, ಒಂದ್ 60-70 ವರ್ಷನೇ ಆಗಿತ್ತು. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತಂತೆ. ಒಂದ್ 20 ಜನ ಒಂದು ಗುಂಪು ತರ ಬಂದಿತ್ತು ಅವರು. ಆ ಅಮ್ಮನ ಅಲ್ಲೇ ಬಿಟ್ಬಿಟ್ಟು ಏನ್ ಮಾಡಿದ್ರೆ ಹತ್ಕೊಂಡ್ಬಿಟ್ಟಿದ್ರು ಜನಗಳು ಹತ್ಕೊ ಬಂದಾಗ ಆ ಅಮ್ಮನ್ನ ಅಲ್ಲೇ ಕೂರ್ಸ್ ಬಂದಿದ್ರು. ಅಲ್ಲಿ ಮಠ ಇದೆಯಲ್ಲ ಅಲ್ಲೇ ಕೂರ್ಸ್ ಬಂದಿದ್ರು. ಆ ಅಮ್ಮ ಇವ್ರು ಬಂದು ನಾವೆಲ್ಲ ಪೂಜೆ ಎಲ್ಲ ಆಯ್ತಾಯ್ತು, ಒಂದ್ ಅರ್ಧ ಗಂಟೆ ಆಗಲ್ಲ ಆ ಅಮ್ಮ ಬಂದು ಕೂತ್ಬಿಟ್ಟಿದೆ ಇಲ್ಲಿ. ಆ ಅಮ್ಮ ನಡ್ಕೊ ಬಂದಿದ್ದಾರೆ, ಕುಂತಿದ್ದಾರೆ. ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ, ಈ ಅಮ್ಮ ಹೆಂಗ್ ನಡ್ಕೊ ಬಂದ್ರು ಅಂದಾಗ ಅವ್ರು ಹೇಳ್ತಾರಂತೆ, ಇಲ್ಲ ಒಬ್ರು ನಮ್ ಜೊತೆ ಒಬ್ರು ನಡ್ಕೊ ಬಂದ್ರು, ಒಬ್ರು ತಾತ ತರ ಇದ್ರು, ಅವ್ರು ಕರ್ಕೊ ಬಂದ್ರು ನಮ್ಮ ಜೊತೆಲಿ ಅಂತ ಹೇಳ್ತಾರೆ. ಬಟ್ ಅದೇ ವ್ಯಕ್ತಿ ಯಾರು ಇಲ್ಲ ಇಲ್ಲಿ. ಅವ್ರು ಹೇಳ್ತಾ ಇರೋದನ್ನ ನಾವು ಇದನ್ನ ಯಾರು ನಂಬಲ್ಲ, ನಾವು ಯಾವ್ದು ಹೇಳಲ್ಲ. ಯಾಕೆಂದ್ರೆ ಇದು ಅವ್ರಿಗೆ ನೋಡಿ, ಅವ್ರಿಗೆ ಭಯ. ಅಲ್ಲಿ ಬಂದ್ರಿಗೆ ಏನಪ್ಪ ಯಾವ ಹಾರ್ಟ್ ಬೀಟ್, ಯಾಕಂದ್ರೆ ಹಾರ್ಟ್ ಬೀಟ್ ಅಂತರೂ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ. ಯಾಕಂದ್ರೆ ಹಾರ್ಟ್ ಬೀಟ್ ತೊಂದ್ರೆ ಇದ್ರು ಉಸಿರಾಡೋದಕ್ಕೇನೆ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ. ಅವಾಗ ಬಂದಿಲ್ಲ ಜನಗಳು, ಅವ್ರಿಗೆ ಆಶ್ಚರ್ಯ ಇದು ಈ ತರ ದೇವಸ್ಥಾನ. ಈಗಲೂ ಕೆಲವು ಭಕ್ತರಿಗೆ ಏನಾದ್ರು ಅರ್ಕೆ ಕಟ್ಕೊಂಡು ಅಪ್ಪಿತಪ್ಪಿ ಮರ್ತಿದ್ರೆ ಹೋಗಿ ಅವ್ರ ಮನೆ ಬಾಗ್ಲಿಗೆ ಹೆಜ್ಜೆನ್ ಕಟ್ಬಿಡುತ್ತಂತೆ. ಬೆಂಗಳೂರಲ್ಲಿ ಒಬ್ರು ಇದಾರೆ, ಅವ್ರು ಹೇಳ್ತಾರೆ, ನಮ್ಮ ಬಾಗಿಲಿಗೆ ಹೆಜ್ಜೆ ಕಟ್ಬಿಟ್ರೆ ಓ ಮಲ್ಲಿಕಾರ್ಜುನ ಮಲ್ಲಪ್ಪ ಈಗ ಬಂದಿದ್ದಾನೆ, ನಾವು ಹೋಗಿ ಪೂಜೆ ಮಾಡಿಸ್ಬೇಕು ಅನ್ನೋದೊಂದು ಕುರುಹು. ಸುಮಾರು ಪವಾಡಗಳು ಸರ್ ಇಲ್ಲಿ. ನಮ್ಮ ಇತಿಹಾಸನೇ ಹೆಂಗೆ ಅಲ್ವೇ. ಯಾವ್ದನ್ನು ಈ ರೀತಿ ಅಂತ ಯಾವ್ದನ್ನು ಹೇಳಕ್ ಆಗೋದಿಲ್ಲ. ಬಾಕಿ ಅಂತೆ ದೇವಸ್ಥಾನ ಕ್ಲೋಸ್ ಇರುತ್ತೆ. ಗುರುಗಳು ನಮಗೋಸ್ಕರ ಸಮಯ ಬಿಡು ಮಾಡ್ಕೊಂಡ್ ಬಂದಿ ದರ್ಶನ ಭಾಗ್ಯ ಕೊಡ್ಸಿದ್ರಿ. ತುಂಬಾನೇ ಧನ್ಯವಾದಗಳು ಗುರುಗಳೇ. ಖಂಡಿತ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ ಮುಖಾಂತರ ಬರೋ ಭಕ್ತಾದಿಗಳು ಇದೊಂದು ದೇವರನ್ನ ನೋಡೋ ಭಾಗ್ಯ ಸಿಗ್ಲಿ ಅನ್ನೋದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ರಿ. ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಅಷ್ಟೇ ತಮ್ಮ ಸಮಯನ ಬಿಡು ಮಾಡ್ಕೊಂಡು ಬಂದು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಒಂದು ವಿಶೇಷವಾದ ಜಾಗ ಜೊತೆಗೆ ನಾನ್ ಕೂಡ ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಚ್ ಲವ್. ಥ್ಯಾಂಕ್ ಯು.